ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಕುರಿತ ಚರ್ಚೆಯಲ್ಲಿ ಮದಭಾವಿಯವರು ಮಾಡಿದಂತಹ ಪ್ರಧಾನ ಆಕ್ಷೇಪಗಳು, ಒಂದು ಶ್ರೀಮತ್ ತೀರ್ಥ ಪ್ರಬಂಧದಲ್ಲಿ ಶ್ರೀ ನಾರಾಯಣಾಚಾರ್ಯರು ಹೇಳಿದಂತಹ ಮಾತುಗಳನ್ನು ಇಟ್ಟುಕೊಂಡು ಮಾಡಿದ ಆಕ್ಷೇಪ. ಎರಡನೆಯದು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನದ ಮೇಲೆ ಮಾಡಿದಂತಹ ಆಕ್ಷೇಪ. ಇದರ ಜೊತೆಯಲ್ಲಿ ನಾವು ವಿಡಂಬನ ತತ್ವವನ್ನು ಉತ್ತರವನ್ನಾಗಿ ನೀಡಿದಾಗ ಅದರ ಮೇಲೆ ಮಾಡಿದಂತಹ ಆಕ್ಷೇಪ. ಈ ರೀತಿಯಾಗಿ ಮದಭಾವಿಯವರ ಆಕ್ಷೇಪಗಳನ್ನು ಮಾಡಿದ್ದಾರೆ. ಅದರಲ್ಲಿ ಶ್ರೀಮತ್ ತೀರ್ಥ ಪ್ರಬಂಧದ ಕುರಿತಾದಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಸಹಿತ ಸಮಾಜದ ಮುಂದೆ ಪ್ರಸ್ತುತಪಡಿಸಲಾಗಿದೆ ಮತ್ತು ಸಂಗ್ರಹ ಮಾಡಿ ಸಹಿತ ನೀಡಲಾಗಿದೆ. ಮದಭಾವಿಯವರಿಗೆ ತೀರ್ಥ ಪ್ರಬಂಧದ ಪ್ರಶ್ನಪತ್ರಿಕೆ ಅನ್ನುವಂತಹ ವಿಡಿಯೋದಲ್ಲಿ ವಿವರವಾಗಿ ನಾನು ತಿಳಿಸಿದ್ದೇನೆ. ವಿಡಂಬನಾ ತತ್ವದ ಕುರಿತಾಗಿ ಏನೆಲ್ಲ ಪ್ರಶ್ನೋತ್ತರಗಳಾದವು, ಮದಭಾವಿಯವರ ಯಾವ ಪ್ರಶ್ನೆಗೆ ನಾವು ಯಾವುದು ಉತ್ತರ ಕೊಟ್ಟಿದ್ದೇವೆ, ಇನ್ನು ಮದಭಾವಿಯವರು ಯಾವುದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ ಅನ್ನೋದನ್ನು ಒಮ್ಮೆ ನಾವು ತಿಳಿದು ಬಿಡೋಣ. ಮೊಟ್ಟ ಮೊದಲಿಗೆ ವಿಡಂಬನ ತತ್ವದ ಕುರಿತಾಗಿ ಮದಭಾವಿಯವರ ಆಕ್ಷೇಪ, ವಿಡಂಬನೆ ಅಂತನ್ನೋದು ನಾಟಕ, ಸುಳ್ಳು. ಹೀಗಾಗಿ ವಿಡಂಬನೆಯನ್ನು ಮಾಡಿದರೆ, ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥದಲ್ಲಿ ವಿಡಂಬನೆಯನ್ನು ಮಾಡಿದರೆ ಗ್ರಂಥಕ್ಕೆ ಅಪ್ರಾಮಾಣ್ಯ ಬರ್ತದೆ ಅಂತ ಹೇಳಿ ಮದಭಾವಿಯವರ ಆಕ್ಷೇಪವಿತ್ತು. ಅದಕ್ಕೆ ನಾವು ಉತ್ತರವನ್ನು ಕೊಟ್ಟೆವು. ಮೊದಲಿಗೆ ವಿಡಂಬನೆ ಇದು ದೋಷವಲ್ಲ, ವಿಡಂಬನೆ ಇದು ಗುಣ. ವಿಡಂಬ ಅನ್ನುವಂತಹ ಶಬ್ದಕ್ಕೆ ನಾಟಕ, ಸುಳ್ಳು ಅಂತ ಅರ್ಥವಲ್ಲ. ವಿಡಂಬ ಅನ್ನುವ ಶಬ್ದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದಲ್ಲಿ ಅನುಕರಣ ಅಂತ ಹೇಳಿ ಅರ್ಥ. ನರಲೋಕ ವಿಡಂಬಸ್ಯ ಅನ್ನುವ ಶ್ರೀಮದ್ ಆಚಾರ್ಯರ ಮಾತಿಗೆ ನರಲೋಕಾನಾಂ ವಿಡಂಬ ಅನುಕರಣಂ ಅಂತಲೇ ನಮ್ಮ ಭಾವಿ ಸಮೀರರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅನ್ನುವುದನ್ನು ಸಹಿತ ತಿಳಿಸಿಕೊಟ್ಟಿದ್ದೆವು. ಮರ್ತ್ಯ ವಿಡಂಬನೇನ ಸ್ವಮಾಹಾತ್ಮ್ಯಾಚ್ಛಾದಕೇನ ಮನುಷ್ಯಾನುಕರಣೇನ ಅಂತಲೇ ಯಾದವಾರ್ಯರು ಸಹಿತ ಭಾಗವತದ ಯಾದುಪತ್ಯದಲ್ಲಿ ಅರ್ಥವನ್ನು ತಿಳಿಸಿದ್ದಾರೆ ಅನ್ನುವುದನ್ನು ಸಹಿತ ತೋರಿಸಿಕೊಟ್ಟಿತ್ತು. ಮತ್ತು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹರಿರ್ಜಗದ್ ವಿಡಂಬಯನ್ ನರಾನ್ ವಿಡಂಬಮಾನಯೋ ಲೋಕಚರಿತಾನ ವಿಡಂಬನೇನ ಜನಾನ್ ವಿಡಂಬಯನ್ ಇತ್ಯಾದಿ ಎಲ್ಲ ಕಡೆಯಲ್ಲೂ ಸಹಿತ ಈ ಅನುಕರಣ ಅನ್ನುವ ಅರ್ಥದಲ್ಲೇ ವಿಡಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅನ್ನುವುದನ್ನು ಸಹಿತ ತೋರಿಸಿ ಕೊಡಲಾಗಿತ್ತು. ವಿಡಂಬಯನ್ ಗೃಹಿಣಾಮೇವ ಚೇಷ್ಟಾ ವಿಡಂಬಾರ್ಥಂ ಕಾಮಿಜನಸ್ಯ ಕೃಷ್ಣ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿಬಿಟ್ಟು, ಇಲ್ಲ ವಿಡಂಬ ಅಂದರೆ ಸುಳ್ಳು ಅಂತ ಮದಭಾವಿಯವರು ಮತ್ತೆ ಅದನ್ನು ಪ್ರತಿಪಾದನೆ ಮಾಡಿದ್ದರು. ದೇವರ ವಿಡಂಬನೆಗಳು ನಮ್ಮ ಮೋಕ್ಷಕ್ಕೆ ಕಾರಣ ಅಂತ ಶ್ರೀಮದ್ ಭಾಗವತ ಹೇಳುತ್ತದೆ. ಯಸ್ಯಾವತಾರ ಗುಣಕರ್ಮ ವಿಡಂಬನಾನಿ ನಾಮಾನಿ ಯೇಸು ವಿಗಮೇ ವಿವಶಾಗೃಣಂತಿ. ಭಗವಂತನ ವಿಡಂಬನಗಳನ್ನು ಪ್ರಾಣ ಹೋಗುವ ಕಾಲದಲ್ಲಿ ಚಿಂತನೆ ಮಾಡಿದಾಗ ಮುಕ್ತಿಯಾಗ್ತದೆ ಅನ್ನುವುದನ್ನು ತಿಳಿಸಿ ಹೇಳಿತ್ತು. ಸುಳ್ಳಾಗಿದ್ದಲ್ಲಿ ಅದು ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ ಅನ್ನೋದನ್ನು ಸಹಿತ ಉತ್ತರವಾಗಿ ನೀಡಿತ್ತು. ಮತ್ತು ನಮ್ಮ ದಾಸ ಸಾಹಿತ್ಯದಲ್ಲಿ ಮುಖ್ಯವಾಗಿ ಶ್ರೀಮತ್ ಚಂದ್ರಿಕಾಚಾರ್ಯರು ತತ್ವಸ್ಥಾಪನೆ ಮಾಡುವ ಶ್ರೀಮತ್ ಚಂದ್ರಿಕಾಚಾರ್ಯರು ತಿಳಿಸಿ ಹೇಳಿದ್ದಾರೆ, ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಗೋಪೀಜನ ಜಾರನೆಂದರೆ ಸಾಲದೆ ಇತ್ಯಾದಿಯಾಗಿ ಹೇಳಿದ್ದಾರೆ. ಆ ಮಾತುಗಳನ್ನು ಉತ್ತರ ಕೊಡಲಾಗಿತ್ತು. ಅಂತರ್ಯಾಮಿಯೇ ವಿಡಂಬನೆ ಮಾಡ್ತಾನೆ. ಜೀವಸ್ಯ ಛನ್ನತಾಂ ಶಿಕ್ಷೇತ್ ಪ್ರವಿಷ್ಟತ್ವಂ ಪರಾತ್ಮನಃ ತತ್ತದ್ಗುಣ ವಿಡಂಬಂಚ ಅಂತ ಆಚಾರ್ಯರು ಅಂತರ್ಯಾಮಿಯ ಚರ್ಯೆಯ ಕುರಿತು ಕೂಡ ವಿಡಂಬ ಅನ್ನುವ ಶಬ್ದದ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನು ತಿಳಿಸಿ ಅದು ಸುಳ್ಳಲ್ಲ ಅನ್ನುವುದನ್ನು ತಿಳಿಸಿ ಹೇಳಲಾಗಿದೆ. ಇಲ್ಲ ವಿಡಂಬನೆ ಸುಳ್ಳು, ನಾಟಕ, ಅದನ್ನು ಮಾಡಿಬಿಟ್ರೆ ರಾಜನ ಮಹಿಮೆಗೆ ಧಕ್ಕೆಯಾಗ್ತದೆ ಅಂತ ಮದಭಾವಿಯವರು ಪ್ರಲಾಪವನ್ನು ಮಾಡಿದ್ದರು. ವಿಡಂಬನ ಮಾಡುವುದರಿಂದ ಗೌರವಕ್ಕೆ ಧಕ್ಕೆ ಉಂಟಾಗುವುದಿಲ್ಲ. ವಿಡಂಬನೆ ಇದು ದೇವತಾ ಧರ್ಮ. ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಇತಿ ಸ್ವಧರ್ಮ ಉತ್ತಮಂ ದಿವೌಕಸಾಂ ಪ್ರದರ್ಶಯನ್. ದಿವೌಕಸಾಂ ಉತ್ತಮಂ ಸ್ವಧರ್ಮಂ ಅಂತ ಆಚಾರ್ಯರ ನಿರ್ಣಯ ಮಾಡಿದ್ದಾರೆ. ಧರ್ಮದ ಆಚರಣೆ ಎಂದಿಗೂ ಅಗೌರವವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿ ಲೌಕಿಕದ ದೃಷ್ಟಾಂತವನ್ನು ಸಹಿತ ನಾವು ನೀಡಿದ್ದೆವು. ಮುಂಜಿಯ ಪ್ರಸಂಗದೊಳಗೆ ಮುಂಜಿ ಮಾಡಿಸಲಿಕ್ಕೆ ಬಂದಂತಹ ವಿದ್ವಾಂಸರು, ಆ ವಿದ್ವಾಂಸ ಪುರೋಹಿತರು ಮಗುವಿಗೆ ತಂದೆಯ ಕಾಲು ತೊಳೆಯುವುದನ್ನು ಹೇಳಿಕೊಡಲಿಕ್ಕೋಸ್ಕರ ಸ್ವಯಂ ತಾವು ಆ ಗೃಹಸ್ಥ ವ್ಯಕ್ತಿಯ ಕಾಲು ತೊಳೆದಂತಹ ಘಟನೆಯನ್ನು ತೋರಿಸಿಕೊಟ್ಟು ಈ ತರಹದ್ದು ಎಂದಿಗೂ ಸಹಿತ ಅಗೌರವಕ್ಕೆ ಕಾರಣವಾಗಲ್ಲ,
ಪ್ರತ್ಯುತ ಗೌರವವನ್ನು ಹೆಚ್ಚು ಮಾಡ್ತದೆ. ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ತಿಳಿಯದವರಿಗೆ ಹೇಳಿಕೊಡುವುದಕ್ಕಾಗಿ ಮಾಡುವಂಥದ್ದಿದು. ಮತ್ತು ಒಳ್ಳೆಯತನದ ವಿಡಂಬನೆ ಲೋಕದಲ್ಲಿಯೇ ದೋಷವಲ್ಲ. ಮಗು ಕೆಟ್ಟದ್ದನ್ನು ಅನುಸರಣೆ ಮಾಡಿದರೆ ಬೈತಾರೆ, ಮಗು ಒಳ್ಳೆಯದನ್ನು ಅನುಸರಣೆ ಮಾಡಿದರೆ ಶ್ಲಾಘನೆ ಮಾಡುತ್ತಾರೆ. ಹೀಗಾಗಿ ಇದು ಕ್ಷುಲ್ಲಕ ಆಕ್ಷೇಪ ಅನ್ನೋದನ್ನು ತೋರಿಸಿಕೊಡಲಾಗಿತ್ತು. ಇನ್ನು ವಿಡಂಬನೆ ಯಾಕಾಗಿ ಮಾಡ್ತಾರೆ ಅನ್ನೋದನ್ನು ಸಹಿತ ನಾವು ತಿಳಿಸಿ ಹೇಳಿದ್ದೆವು. ವಿಡಂಬನೆ ದೇವತಾ ಧರ್ಮ, ಅದಕ್ಕಾಗಿ ಅದರ ಆಚರಣೆಯನ್ನು ಮಾಡ್ತಾರೆ. ಸ್ವಧರ್ಮ ಶಾಸಕವು ನೃಣಾಂ, ತಮ್ಮ ಧರ್ಮದ ಶಾಸನವನ್ನು ಈ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ಭಗವಂತ ದೇವತೆಗಳು ತೋರಿಸಿಕೊಡ್ತಾರೆ, ಅದಕ್ಕಾಗಿ ವಿಡಂಬನವನ್ನು ಮಾಡ್ತಾರೆ ಅನ್ನೋದನ್ನು ಹೇಳಿತ್ತು. ಮತ್ತು ದುರ್ಜನರ ಮೋಹನ, ಲೋಕಾನಾಂ ಮೋಹನಾಯಚ, ಶ್ರೀಮದಾಚಾರ್ಯರು ತಿಳಿಸಿದ ಹಾಗೆ ದೈತ್ಯಾನಾಂ ಮೋಹನಾಯಚ. ಹೀಗಾಗಿ ದುರ್ಜನ ಮೋಹನ, ಸಜ್ಜನರಿಗೆ ಶಿಕ್ಷಣ ಅಂತ ಅನ್ನೋದಿರ್ತದೆ. ಇದು ವಿಡಂಬನೆ ಅಂತ ಹೇಗೆ ನಿರ್ಧಾರ ಮಾಡೋದು ಅನ್ನೋದನ್ನು ಸಹಿತ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಕಾರ ನಾವು ತೋರಿಸಿಕೊಟ್ಟಿದ್ದೇವೆ. ಹೇಗೆ ಆ ಏನು ಮೃಗದ ಪ್ರಕರಣವಿದೆ, ಮಾಯಾಮೃಗದ ಪ್ರಕರಣವಿದೆ, ಅಲ್ಲಿ ಹೇಗೆ ಶ್ರೀಮದಾಚಾರ್ಯರನ್ನ ವಿಡಂಬನೆ ಅಂತ ನಿರ್ಣಯ ಮಾಡ್ತಾರೆ. ಉರುಪ್ರಭೂಯತೆ, ಬ್ರಹ್ಮಸೂತ್ರಾದಿಗಳಿಂದ ಪರಮಾತ್ಮನಲ್ಲಿ ಲಕ್ಷ್ಮೀದೇವಿಯರಲ್ಲಿ ಅಜ್ಞಾನ ಆಪತ್ತುಗಳಿಲ್ಲ ಅಂತ ನಿರ್ಣಯವಾಗತ್ತೆ. ಹೀಗಾಗಿ ಬ್ರಹ್ಮಸೂತ್ರಗಳ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಆಚರ್ಯೆ, ಅದಕ್ಕಾಗಿ ಅದು ಲೋಕ ವಿಡಂಬನ ಅಂತ ನಿರ್ಣಯವಾಗತ್ತೆ ಅನ್ನೋದು ಒಂದು. ಹಾಗೆ ನಮ್ಮ ರಾಜರಲ್ಲಿಯೂ ಸಹಿತ ಕ್ವಾಹಂ ನೃಹಯತೆಂಘ್ರಿಯರ್ಕ ಶರಣ ಕರುಣಾಂಬುಧೆ ಅನ್ನುವ ವಾಕ್ಯವನ್ನು ತೋರಿಸಿ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ, ಈ ನಿಸ್ಸಾರವಾದಂತಹ ಸಂಸಾರ ನನಗೆ ಯಾವ ರೀತಿಯೂ ಬಾಧಕವಲ್ಲ ಅಂತ ರಾಜರು ಹೇಳಿದ್ದಾರೆ. ಹೀಗಾಗಿ ಆ ರಾಜರ ಮಾತಿಗೆ ವಿರುದ್ಧವಾಗಿ ಏನು ನಮಗೆ ಕಾಣ್ತದೆ ಆಯಾ ಸಂಹಿತ ಇತ್ಯಾದಿಗಳು, ಈ ಮದಭಾವಿಯವರು ಹೇಳ್ತಾ ಇರುವಂಥದ್ದು ಅದು ಕೇವಲ ಲೋಕ ಶಿಕ್ಷಣಕ್ಕಾಗಿ ಮಾಡಿದಂಥದ್ದು ಅನ್ನೋದನ್ನು ತೋರಿಸಿಕೊಡಲಾಗಿತ್ತು. ಇನ್ನು ಎರಡನೆಯ ಮಾರ್ಗವಿದೆ ವಿಡಂಬನೆ ಅಂತ ನಿರ್ಣಯ ಮಾಡೋದು. ಗಂಗಾದೇವಿಯರು ಬಂದು ಕಾಮಿನಿಯ ಹಾಗೆ ನಟಿಸ್ತಾ, ಕಾಮಿನಿಯ ಹಾಗೆ ವಿಡಂಬನೆ ಮಾಡ್ತಾ ಬರ್ತಾರೆ. ಅವರಲ್ಲಿ ಕಾಮವಿಲ್ಲ ಅಂತ ಆಚಾರ್ಯರು ನಿರ್ಣಯ ಮಾಡ್ತಾರೆ. ಹೇಗೆ ಅಂತಂದರೆ, ಪ್ರತೀಪ ಮಹಾರಾಜರ ಬಲಗಡೆಯ ತೊಡೆಯ ಮೇಲೆ ಕುಳಿತರು. ಪ್ರತೀಪ ಮಹಾರಾಜರ ಕುರಿತು ಕಾಮವಿದ್ದಿದ್ದರೆ ಎಡತೊಡೆಯ ಮೇಲೆ ಕುಳಿತಾ ಇದ್ದರು. ಬಲತೊಡೆಯ ಮೇಲೆ ಕುಳಿತದ್ದೇ ಅವರಿಗೆ ಪ್ರತೀಪ ಮಹಾರಾಜರ ಕುರಿತು ಕಾಮವಿಲ್ಲ, ಪ್ರತ್ಯುತ ಭಕ್ತಿ ಗೌರವಗಳಿದೆ. ಮಗಳ ಸ್ಥಾನದಲ್ಲಿ ಬಂದು ಕುಳಿತಿದ್ದಾರೆ. ಅದಕ್ಕೇನೆ ಪ್ರತೀಪ ಮಹಾರಾಜರು ಶಂತನು ಮಹಾರಾಜರ ಹೆಂಡತಿಯನ್ನಾಗಿ ಮಾಡ್ತಾರೆ ಗಂಗಾದೇವಿಯನ್ನು. ಸೊಸೆಯ ಸ್ಥಾನದಲ್ಲಿ, ಮಗಳ ಸ್ಥಾನದಲ್ಲಿ ಅವರನ್ನು ಕೂಡಿಸ್ತಾರೆ ಅನ್ನುವ ಆಚಾರ್ಯರ ನಿರ್ಣಯವನ್ನು ನಾವು ತಿಳಿದಿದ್ದೆವು. ಹಾಗೆಯೇ ರಾಜರ ಮೇಲೆ ಈ ದುರ್ಜನರ ಆಕ್ಷೇಪ ಮಾಡ್ತಾರೆ, ವಾಸ್ತವವಾಗಿ ವಿದ್ಯಾದಾರಿದ್ರ್ಯವಿದೆ ಇತ್ಯಾದಿಯಾಗಿ. ಆದರೆ ರಾಜರ ಪರಮಾದ್ಭುತವಾದಂತಹ ಆ ಗ್ರಂಥಗಳನ್ನು ನೋಡಿದಾಗ ಅವರಲ್ಲಿ ವಿದ್ಯಾದಾರಿದ್ರ್ಯಾದಿಗಳಿಲ್ಲ. ಭಕ್ತರು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳಿಕೊಡಲಿಕ್ಕಾಗಿ ರಾಜರ ಮಾತು ಹೇಳಿದ್ದಾರೆ ಅನ್ನೋದು ನಿರ್ಣಯವಾಗುತ್ತೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದೆವು. ಇನ್ನು ಮದಭಾವಿಯವರ ಬಹಳ ದೊಡ್ಡ ಆಕ್ಷೇಪ, ತತ್ವಜ್ಞಾನ ಕೊಡುವಂತಹ ಗ್ರಂಥದಲ್ಲಿ ವಿಡಂಬನೆ ಮಾಡಲಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದರು. ಹೌದು, ಅವಶ್ಯವಾಗಿ ಉಂಟು. ಸ್ವಯಂ ಭಗವಂತ ಗ್ರಂಥದಲ್ಲಿ ವಿಡಂಬನೆ ಮಾಡಿದ್ದಾನೆ ಅಂತ ಶ್ರೀಮದ್ ಭಾಗವತದಲ್ಲಿ ಬಂದಂತಹ ಮಾತನ್ನು ತೋರಿಸಿಕೊಟ್ಟಿದ್ದೆವು. ನ ಶ್ರೀರ್ ವಿರಕ್ತಮಪಿ ಮಾಂ ವಿಜಹಾತಿ ಯಸ್ಯಾಹ ಪ್ರೇಕ್ಷಾ ಲವಾರ್ಥಮಿತರನ್ ನಿಯಮೋರ್ಹತೆ ಮತ ಅಂತ ಹೇಳಿ, ನನಗೆ ಶ್ರೀವತ್ಸತ್ವ ಬಂದಿರುವುದೇ ಬ್ರಾಹ್ಮಣರ ಸೇವೆಯಿಂದ ಅಂತ ಸ್ವಾಮಿ ತಿಳಿಸಿ ಹೇಳ್ತಾನೆ. ಪರಮಾತ್ಮನ ಗುಣ ಜನ್ಯವಲ್ಲ, ಕೇವಲ ವಿಪ್ರಾದೇ ಪೂಜನಾಯ, ಆ ಬ್ರಾಹ್ಮಣರಿಗೆ ಗೌರವವನ್ನು ಕೊಡಬೇಕು ಅನ್ನೋದನ್ನು ಸಮಾಜಕ್ಕೆ ತಿಳಿಸಿ ಹೇಳಬೇಕಾಗಿದೆ. ಮತ್ತು ಆ ಏನು ಚರ್ಯೆಯಿಂದ ದುರ್ಜನರ ಮೋಹವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಭಗವಂತ ಹೀಗೆ ಮಾಡ್ತಾನೆ ಅನ್ನೋದನ್ನು ಆಚಾರ್ಯರ ವಾಕ್ಯಗಳಿಂದಲೇ ತೋರಿಸಿ ಕೊಡಲಾಗಿದೆ. ರಾಜರೂ ಸಹಿತ ಭಾರತ್ಯಾದಿಗಳಿಗೆ ಗೌರವವನ್ನು ಮಾಡುವ ಕ್ರಮವನ್ನು ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಭಾರತಿ, ಶಚಿ ಇತ್ಯಾದಿ ಎಲ್ಲ ದೇವತಾ ಸ್ತ್ರೀಯರಿಗೆ, ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ ಅನ್ನುವುದನ್ನು ತೋರಿಸಿ ಕೊಡಲಾಗಿತ್ತು. ಇನ್ನು ದುರ್ಜನ ಮೋಹನವಂತೂ ನಿರಂತರ ಇದ್ದೇ ಇರ್ತದೆ. ಅದಾದ ಬಳಿಕ ಸಾಕ್ಷಾತ್ ಹನುಮಂತ ದೇವರು ಗ್ರಂಥದಲ್ಲಿ ವಿಡಂಬನೆಯನ್ನು ಮಾಡಿದ್ದಾರೆ. ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ಅಂತ ಆ ಸೀತಾನ್ವೇಷಣೆಯ ಪ್ರಸಂಗದಲ್ಲಿ ನಮ್ಮ ಹನುಮಂತ ದೇವರು ಗ್ರಂಥದಲ್ಲಿ ವಿಡಂಬನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ತೋರಿಸಿಕೊಟ್ಟಿತ್ತು. ಆಗ ಮದಭಾವಿಯವರು ಪ್ರಶ್ನೆ ಮಾಡಿದ್ದರು, ಅವರು ಸ್ತೋತ್ರದಲ್ಲಿ ಹೇಳಿದರೆ ಅದನ್ನು ಹೇಗೆ ನಾವು ಗ್ರಂಥ ಅಂತ ಹೇಳೋದು ಅಂತ. ಮಹಾನುಭಾವರು ಆಡಿದ ಮಾತುಗಳೆಲ್ಲ ಗ್ರಂಥ. ಪರಮಾತ್ಮ ಆಡಿದ ಮಾತೇ ಚತುಶ್ಲೋಕಿ ಭಾಗವತ. ಕೃಷ್ಣಾರ್ಜುನರ ಸಂವಾದವೇ ಭಗವದ್ಗೀತೆ ಎನ್ನುವ ಗ್ರಂಥ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆಡಿದ ಮಾತು, ನಿಂತ ನಿಲುವಿನಲ್ಲಿ ಆಡಿದಂತಹ ಮಾತು ವಾದ ತತ್ವೋದ್ಯೋತ ಎಂಬಂತಹ ಗ್ರಂಥ. ನಮ್ಮ ಶ್ರೀಮಟ್ಟಿಕಾಕೃತ್ವಾದರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಕಿಮಪಿ ಚ ವದಂತೋಪಿ ಮಹತಾಂ ವದಂತೋಪಿ, ಅಲ್ಲಿ ಲಿಖಂತೋಪಿ ಅಂತ ಹೇಳಲಿಲ್ಲ ಅವರು. ನಾವು ಮಾತನಾಡಿದ್ದೇ ನ್ಯಾಯ
ನ್ಯಾಯಸುಧಾ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಕೇವಲ ಮಾತುಗಳಷ್ಟೇ ಅಲ್ಲ, ನಮ್ಮ ರುದ್ರದೇವರ ಡಮರುಗದ ನಾದವೂ ಸಹಿತ ಗ್ರಂಥವಾಗಿದೆ ಅನ್ನುವುದನ್ನು ನನಾದ ಢಕ್ಕಾಂ ನವಪಂಚವಾರಂ ಇತ್ಯಾದಿಯಾಗಿ ತಿಳಿಸಿಕೊಡಲಾಗಿತ್ತು. ಉಮಾಮಹೇಶ್ವರ ಸಂವಾದ ಅದೂ ಸಹಿತ ಗ್ರಂಥ. ಹಾಗೆ ಆಚಾರ್ಯರ ಬಿಲ್ವಮಂಗಲ ಸಾಧು ಅನ್ನುವ ಮಾತನ್ನು ಅವರ ಕಡೆಯವರೇ ಗ್ರಂಥ ಅಂತ ಒಪ್ಪಿ ವ್ಯಾಖ್ಯಾನ ಬರೆದಿದ್ದಾರೆ ಅನ್ನೋದನ್ನು ಸಹಿತ ತೋರಿಸಿಕೊಟ್ಟಿದ್ದೇವೆ. ಇನ್ನು ಇಷ್ಟ್ಯಾವುದೂ ಒಪ್ಪದೇ ಇದ್ದರೂ ಕೂಡ ಅವರ ಉತ್ತರಾದಿಯ ಪಂಡಿತರು ಚೇತನಾತ್ಮಕ ಗ್ರಂಥ ಅಂತ ಏನು ಹೇಳಿದ್ದಾರೆ ಅದನ್ನು ಸಹಿತ ಅವರಿಗೆ ನೀಡಲಾಗಿದೆ. ಇನ್ನು ಮಧುಭಾವಿಯವರು ಯಾವುದಕ್ಕೆ ಉತ್ತರವೇ ಇಲ್ಲ ಅನ್ನುವ ಹಾಗೆ, ಇದು ಗಟ್ಟಿಯಾದ ಪ್ರಶ್ನೆ ಅನ್ನೋ ಹಾಗೆ ಒಂದಲ್ಲ ಎರಡಲ್ಲ ಅನೇಕ ಬಾರಿ ಪ್ರಶ್ನೆ ಮಾಡಿದ್ದರು. ತತ್ವಜ್ಞಾನ ಕೊಡೋ ಗ್ರಂಥ ಅಂದರೆ ನೀವು ಭಾಗವತದಿಂದ ರಾಮಾಯಣದಿಂದ ಕೊಡೋದಲ್ಲ, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥದಿಂದ ನಮಗೆ ಪ್ರಮಾಣ ಕೊಡಬೇಕು. ನೀವು ರಾಜರನ್ನು ಭಾವಿ ಸಮೀರರು ಅಂತ ಕರಿತೀರಲ್ಲ, ಅಂದಮೇಲೆ ರುಜುಗಳ ದೃಷ್ಟಾಂತವನ್ನೇ ಕೊಡಬೇಕು, ನೀವು ಬೇರೆಯವರ ದೃಷ್ಟಾಂತ ಕೊಡಬಾರ್ದು ಇತ್ಯಾದಿಯಾಗಿ ಎಲ್ಲ ಹೇಳಿದ್ದರು. ಶ್ರೀಮದಾಚಾರ್ಯರ ಗ್ರಂಥದಿಂದಲೇ ಅವರಿಗೆ ದೃಷ್ಟಾಂತವನ್ನು ನೀಡಿದ್ದೆವು. ತತ್ಪ್ರಸಾದಮೃತೇಕಸ್ಯ ಶಕ್ತಿ ಸಂಸಾರ ಸಾಗರೆ ಮಗ್ನಸ್ಯ ಚೇತನಸ್ಯ ಸ್ಯಾತೆ ತತ್ಕೃತಾನ್ ಕೃತೌ ಕ್ವಚಿತ್ ಅಂತ ಹೇಳಿ ಆಚಾರ್ಯರು ಶ್ರೀಮನ್ಯಾಯ ವಿವರಣದಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಂಸಾರ ಸಾಗರೇ ಮಗ್ನಸ್ಯ ಅಂತ ಹೇಳಿದ್ದಾರೆ. ನಮ್ಮ ಶ್ರೀಮದಾಚಾರ್ಯರು ವಿಲೀನ ಪ್ರಕೃತಿಗಳು, ವಿಲೀನ ಪ್ರಕೃತಿತಯ ಅಂತ ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಆ ಮಾತು ವಿಡಂಬನೆ ಅನ್ನುವುದನ್ನು ಸಹಿತ ತೋರಿಸಿಕೊಟ್ಟಿದೆ. ಇನ್ನು ಶ್ರೀಮದಾಚಾರ್ಯರ ಒಂದೊಂದು ಮಂಗಲಾಚರಣೆಯೂ ವಿಡಂಬನೆಯೇ. ಶ್ರೀಮದ್ ಟೀಕಾಕೃತ್ಪಾದರು ಪರಿಸ್ಪಷ್ಟವಾಗಿ ಗ್ರಂಥಾರಂಭೆ ವಿಘ್ನ ವಿಘಾತಾಯ ಆಚಾರ್ಯ ಸಮುಚಿತ ವಿಶಿಷ್ಟ ಇಷ್ಟದೇವತಾಂ ನಾರಾಯಣ ಉಪಶ್ಲೋಕಯತಿ ಚೇತನೇತಿ ಅಂತ ಶ್ರೀಮನ್ಯಾಯ ವಿವರಣದ ವ್ಯಾಖ್ಯಾನದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ತಿಳಿಸಿದ್ದಾರೆ. ನಮ್ಮ ಶ್ರೀಮದಾಚಾರ್ಯರಿಗೆ ವಿಘ್ನಗಳೇ ಇಲ್ಲ. ಸ್ವಯಮಂತರಾಯ ವಿಧುರೋಪಿ, ಅವರಿಗೆ ವಿಘ್ನಗಳೇ ಇಲ್ಲ. ಆದರೂ ವಿಘ್ನ ವಿಘಾತಾಯ ಮಂಗಲಮಾಚರತಿ ಅಂತ ಹೇಳಿದ್ದಾರೆ. ಅವಿಘ್ನೇನ ಗ್ರಂಥ ಪರಿಸಮಾಪ್ತಿಯೈ ಅಂತ ನಮ್ಮ ಶ್ರೀಮದ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ತತ್ವ ಪ್ರದೀಪದಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನು ಮಧುಭಾವಿಯವರಿಗೆ ನೀಡಲಾಗಿತ್ತು. ಆಚಾರ್ಯರ ವಾಕ್ಯಗಳನ್ನು ಕಂಡು ಅಕ್ಷರಶಃ ಪಲಾಯನ ಮಾಡಿದ್ದಾರೆ ಮಧುಭಾವಿಯವರು. ಗಂಟಲಿನ ಪಸೆ ಆರಿದರು. ವಾಸ್ತವಿಕವಾಗಿ ಈ ವಿಷಯವನ್ನು ಇನ್ನೂ ವಿಸ್ತಾರ ಮಾಡಬಹುದಾಗಿತ್ತು. ಬಹಳ ಬುದ್ಧಿವಂತಿಕೆಯ ಪ್ರಶ್ನೆಗಳನ್ನು ಮಾಡಬಹುದಿತ್ತು. ಆದರೆ ಮಧುಭಾವಿಯವರಿಗೆ ಅದು ತಿಳಿದಿಲ್ಲ, ಆ ಪ್ರಶ್ನೆ ಮಾಡಲಿಕ್ಕೂ ಕೂಡ ಬಂದಿಲ್ಲ. ಇನ್ನು ನಮ್ಮ ಶ್ರೀಮದ್ ಭಾವಿ ಸಮೀರರು ಪರಿಸ್ಪಷ್ಟವಾಗಿ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನುವುದನ್ನು ತಿಳಿಸಿ ಹೇಳಿದ್ದಾರೆ. ಭಗವತ್ ಪ್ರೀತಿ ಅಂತನ್ನೋದು ಶ್ರೀಮದಾಚಾರ್ಯರಿಗೆ ಫಲ. ವಿಡಂಬದಲ್ಲಿ ಎರಡು ಭಾಗಗಳಿರ್ತದೆ. ಶಿಷ್ಯ ಶಿಕ್ಷಣಕ್ಕಾಗಿ ಮಾಡುವಂಥದ್ದು, ಶಿಷ್ಯ ಶಿಕ್ಷಣಕ್ಕಾಗಿ ಮಾಡ್ತಾ ಇದ್ದಾರೆ, ಅದೊಂದು ಕಾರ್ಯವಾಯಿತು. ಆದರೆ ಮಾಡಿದ್ದಾರಲ್ಲ ಅದಕ್ಕೇನು ಫಲ? ಭಗವತ್ ಪ್ರೀತಿ. ಆ ಧರ್ಮಾನುಷ್ಠಾನ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ, ಅದರಿಂದ ಭಗವತ್ ಪ್ರೀತಿ ಫಲ. ಇನ್ನು ಭಕ್ತರಿಗೆ ಸ್ವಕೃತ ಭಾಷ್ಯಂ ಪಠತಾಂ ಕೈವಲ್ಯಾದಿ ಫಲಂ ನಿರ್ವಿಘ್ನ ಪರಿಸಮಾಪ್ತಿಯಾದಿ ಫಲಂಚ ಭವತಿ ಅಂತ ಸ್ಪಷ್ಟವಾಗಿ ಶ್ರೀಮದ್ ಭಾವಿ ಸಮೀರರು ನಿರ್ಣಯವನ್ನು ಕೊಟ್ಟಿದ್ದಾರೆ ಅನ್ನುವ ಉತ್ತರವನ್ನು ಸಹಿತ ತಿಳಿಸಿ ಹೇಳಲಾಗಿತ್ತು. ಅದಾದ ನಂತರ ಮತ್ತೂ ಒಂದು ವಿಡಂಬನೆ. ಗೀತಾಭಾಷ್ಯದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮೊಟ್ಟ ಮೊದಲಿಗೆ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಹೇಳಿರುತ್ತಾರೆ. ವಿಡಂಬನ ತತ್ವವನ್ನು ಒಪ್ಪದೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಆಚಾರ್ಯರು ಮೊದಲಿಗೆ ತಿಳಿದಿರಲಿಲ್ಲವೇನು, ಶ್ರೀ ಇದನ್ನು ಭಗವಂತ ಬದಲಾಯಿಸ್ತಾನೆ ಇತ್ಯಾದಿಯಾಗಿ ಪ್ರಶ್ನೆಯನ್ನು ಕೇಳಿದ್ದೇವೆ. ಪ್ರಶ್ನೆಗಳಿಗೆ ಉತ್ತರವಿಲ್ಲದೆ ಕುಳಿತುಕೊಂಡಿದ್ದಾರೆ ಆ ಮಧುಭಾವಿಯವರು. ಇನ್ನು ಇಷ್ಟೆಲ್ಲ ಆದ ಮೇಲೂ ಸಹಿತ ಮಧುಭಾವಿಯವರು ಗರ್ಜನೆ ಮಾಡಿ ಹೇಳಿದ್ದರು, ಸೋಂಬಾಂ ಪ್ರತ್ಯಾಹ ನಾತತ್ವಂ ತತ್ಸರ್ವಂ ಪರಮಾರ್ಥಸತೆ, ಇದನ್ನು ಇವರು ಸ್ಪರ್ಶವೇ ಮಾಡಿಲ್ಲ. ಮತ್ತು ರುಕ್ಮಿಣೀಶ ವಿಜಯದ ವಾಕ್ಯವನ್ನು ಕೊಟ್ಟಿದ್ದೇನೆ, ಮರ್ತ್ಯಾನುಕೃತಿ ಕಿಮರ್ಥ ಅಂತೇಳಿ. ಇವೆರಡಕ್ಕೆ ಉತ್ತರ ಕೊಟ್ಟರೆ ಮಾತ್ರ ನಾನು ವಾದವನ್ನು ಮುಂದುವರಿಸ್ತೇನೆ ಅಂತ ಜೋರಾಗಿ ಮೊದಲಿಂದ ಅವರು ಮಾತಾಡೋ ಪದ್ಧತಿ ಅದೇ ಕ್ರಮದಲ್ಲಿ ಹೇಳಿದ್ದರು. ಉತ್ತರ ಕೊಟ್ಟೆವು, ಸ್ಪರ್ಶ ಮಾಡಿದೆವು ನಾವು. ಏನುತ್ತರ? ಸಮಗ್ರ ಕಪಿಲೋಪದೇಶವೇ ವಿಡಂಬನೆ. ಅಂತರ್ಯಾಮಿಯವನು ಕಪಿಲನಾಮಕನಾದ ಭಗವಂತ, ಅವನು ಎದುರಿಗೆ ಕುಳಿತು ನಮ್ಮ ಹಾಗೆ ಉಪದೇಶ ಮಾಡಬೇಕಾಗಿಲ್ಲ. ಅಂತರ್ಯಾಮಿ. ಹೇಗೆ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನಸ್ಫುರಣವನ್ನು ನೀಡುತ್ತಾನೆ, ವೇದಾದಿಗಳ ಅವಶ್ಯಕವಿಲ್ಲದೆ ಬ್ರಹ್ಮದೇವರಿಗೆ ರುಜುದೇವತೆಗಳಿಗೆ ಜ್ಞಾನವನ್ನು ನೀಡುತ್ತಾನೆ.
ಋಷಿಗಳಿಗೆ ಧ್ಯಾನ ಕಾಲದಲ್ಲಿ ವೇದಗಳನ್ನು ವೇದಾರ್ಥಗಳನ್ನು ಭಗವಂತ ಜ್ಞಾನಸ್ಫುರಣ ಮಾಡಿಸ್ತಾನೆ. ತಾಯಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ತಾಯಿಗೆ ಜ್ಞಾನಸ್ಫುರಣ ಮಾಡಿಸಿಬಿಟ್ಟಿದ್ದರೆ ಆಗ್ತಾ ಇತ್ತು. ಕೂತು ತಾನು ಉಪದೇಶ ಮಾಡ್ತಾನೆ, ಅದೇ ವಿಡಂಬನೆ ಅನ್ನೋದನ್ನೂ ತೋರಿಸಿಕೊಟ್ಟಿತ್ತು. ಮತ್ತು ನ ಪೃಥಕ್ ದಿದೃಕ್ಷೇತ್ ಇತ್ಯಾದಿಯಾಗಿ ಅಲ್ಲಿಯೂ ಸ್ವಾಮಿ ದುರ್ಜನ ಮೋಹನವನ್ನು ಮಾಡಿದ್ದಾನೆ ಅಂತ ಮದಭಾವಿಯವರಿಗೆ ಉತ್ತರವನ್ನು ಕೊಟ್ಟೆವು. ಇದುವರೆಗೂ ಸಹಿತ ಮಾತಿಲ್ಲದೆ ಕೂತಿದ್ದಾರೆ. ಅದಾದ ನಂತರ ಮದಭಾವಿಯವರ ಮತ್ತೊಂದು ಪ್ರಶ್ನೆ ಇತ್ತು. ವಿಡಂಬನೆ ಅಂದರೆ ಅನುಕರಣೆ ಅಂತ ಇವರು ಅರ್ಥ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಇಲ್ಲ, ವಿಡಂಬನೆಯೊಳಗೆ ಅವಿದ್ಯಮಾನವಾದದ್ದು ಪ್ರದರ್ಶನ ಇದ್ದೇ ಇರ್ತದೆ ಅಂತ ಹೇಳಿ ವೇದವ್ಯಾಸ ದೇವರ ಕಾಮಾದಿ ದೋಷಾಂಶ ಮೃಷೈವ ದರ್ಶಯೇತ್ ಇತ್ಯಾದಿಯಾಗಿ ಅವುಗಳನ್ನು ಉಲ್ಲೇಖ ಮಾಡಿದ್ದರು. ಅವರು ಉಲ್ಲೇಖ ಮಾಡಿದ ವಾಕ್ಯವನ್ನೇ ಅವರಿಗೆ ತೋರಿಸಿಕೊಟ್ಟು, ನೀವು ತಿಳಿದದ್ದು ತಪ್ಪು, ಲೀಲೆ ಬೇರೆ ವಿಡಂಬನೆ ಬೇರೆ. ಲೀಲೆ ಅಂತಂದರೆ ಮಾಹಾತ್ಮ್ಯ ಲೀಲೆ, ಮೋಹಕ ಲೀಲೆ ಅಂತ ಎರಡು ಭಾಗವಿರುತ್ತದೆ. ಏನು ಭಗವಂತ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅದು ಮಾಹಾತ್ಮ್ಯ ಲೀಲೆ. ಏನು ಮೋಹಕ ಲೀಲೆ ಇದೆ ಅಲ್ಲಿ ಅವಿದ್ಯಮಾನವಾದುದನ್ನು ಭಗವಂತ ತೋರಿಸ್ತಾನೆ. ಲೀಲೈಷಾಸುರ ಮೋಹಿನಿ ಅಂತ ಹೇಳಿ ಅಸುರಮೋಹಕವಾದ ಏನು ಲೀಲೆ ಇದೆ ಅಲ್ಲಿ ಮಾತ್ರ ಅವಿದ್ಯಮಾನವಾದದ್ದರ ಪ್ರದರ್ಶನವಿರುತ್ತದೆ. ಗಂಗಾದೇವಿಯರಲ್ಲಿಯೂ ಸಹಿತ ಕಾಮದ ಬಗ್ಗೆ ಶ್ರೀಮದಾಚಾರ್ಯರು ಮಾತನಾಡ್ತಾರೆ. ಅಲ್ಲಿ ಕಾಮಿನೀವತ್ವ ಕಾಮ ಅಂತ ಹೇಳಿದರು, ಕಾಮಿನೀವತೆ ಅಂತ ಹೇಳಿ ನಟನೆ ಮಾಡ್ತಾ ಇದ್ದಾರೆ, ಇಷ್ಟೇ ಹೇಳಿದ್ದು. ಆದರೆ ಅದೇ ವೇದವ್ಯಾಸ ದೇವರ ವಿಷಯದಲ್ಲಿ ಆಚಾರ್ಯರು ನಿರ್ಣಯ ಮಾಡಬೇಕಾದ್ರೆ ಕಾಮುಕವದ್ಭೂತ್ವ ಮೃಷೈವ ದರ್ಶಯೇತ್ ಅಂತ ಹೇಳಿ ಅಲ್ಲಿ ಅಸುರಮೋಹಕ್ಕಾಗಿ ಅವಿದ್ಯಮಾನವಾದದ್ದರ ಪ್ರದರ್ಶನವಿರ್ತದೆ. ಹೇಗೆ ಶ್ರೀಕೃಷ್ಣ ದೇವರು ಪ್ರಾಕೃತವಾದ ದೇಹವನ್ನು ಸೃಷ್ಟಿ ಮಾಡಿ ಅಲ್ಲಿ ಸಾವಿನ ನಟನೆಯನ್ನು ತೋರಿಸ್ತಾರೆ, ಅದು ಅಸುರಮೋಹಕವಾದ ಲೀಲೆ. ವಿಡಂಬನೆ ಅಂದರೆ ಅನುಕರಣೆ ಅನ್ನುವಂತಹ ಮಾತನ್ನು ಪ್ರತಿಪಾದನೆ ಮಾಡಿ ತೋರಿಸಿಕೊಟ್ಟಿದ್ದೇವೆ. ಲೀಲೆ ಅಂದರೆ ಕ್ರೀಡೆ, ವಿಡಂಬನೆ ಅಂದರೆ ಕ್ರೀಡಾ ವಿಶೇಷ. ಕಬಡ್ಡಿಗಳಲ್ಲಿ ಅನೇಕ ವಿಧವಿದೆ. ಆ ಎಲ್ಲ ವೈವಿಧ್ಯವುಳ್ಳ ಕಬಡ್ಡಿಗಳು ಕ್ರೀಡೆಯೇ. ಆದರೆ ಎಲ್ಲ ಕ್ರೀಡೆಗಳು ಕಬಡ್ಡಿಯಲ್ಲ. ವಿಡಂಬನೆಗಳಲ್ಲಿ ವೈವಿಧ್ಯವಿದೆ, ಆ ವಿಡಂಬನೆಗಳು ಲೀಲೆಯೇ. ಆದರೆ ಎಲ್ಲ ಲೀಲೆಗಳು ವಿಡಂಬನೆಯಲ್ಲ ಅಂತ ಹೇಳಿ ಲೀಲೆಗೂ ವಿಡಂಬನೆಗೂ ಇರುವಂತಹ ಸೂಕ್ಷ್ಮವಾದಂತಹ ವ್ಯತ್ಯಾಸವನ್ನು ಮದಭಾವಿಯವರಿಗೆ ತೋರಿಸಿಕೊಡಲಾಯಿತು. ಭಗವಂತ ಹೇಗೆ ಲೀಲೆಯನ್ನು ಮಾಡ್ತಾನೆ, ನಟ ಕೃತಕ ರಕ್ತವನ್ನು ಸೃಷ್ಟಿ ಮಾಡ್ತಾನೆ, ಭಗವಂತ ಪ್ರಾಕೃತ ರಕ್ತವನ್ನು ಸೃಷ್ಟಿ ಮಾಡ್ತಾನೆ ಇತ್ಯಾದಿ ಎಲ್ಲ ವಿಷಯವನ್ನು ವಿವರವಾಗಿ ತೋರಿಸಿಕೊಡಲಾಗಿದೆ. ಇನ್ನು ವಿಡಂಬನೆಗೆ ಬಂದಾಗ ಹೀಗೆ ಮಾಡಿದ್ದರು ಅಂತ ಹೇಳಿ ಅಥವಾ ಹೀಗೆ ಮಾಡ್ತಾರೆ ಅಂತ ಹೇಳಿ ಅದನ್ನು ಅನುಕರಣ ಮಾಡೋದಿದೆಯಲ್ಲ, ಅದು ಒಂದು ವಿಡಂಬನೆ. ಭಗವಂತ ಕ್ಷೌರಿಕನ ಮುಂದೆ ಬಂದು ಕುಳಿತುಕೊಂಡು ತಾನು ಅಲಂಕಾರ ಮಾಡಿಸಿಕೊಳ್ತಾನೆ, ಅದು ಹೀಗಿದ್ದಾರೆ ಜನ ಹೀಗೆ ಮಾಡ್ತಾರೆ ಎನ್ನುವುದರ ವಿಡಂಬನೆ. ಹೀಗೆ ಮಾಡಬೇಕು ಅನ್ನುವುದು ಲೋಕ ಶಿಕ್ಷಣಕ್ಕಾಗಿ, ಶಿಷ್ಯ ಶಿಕ್ಷಣಕ್ಕಾಗಿ ಮಾಡುವಂತಹ ವಿಡಂಬನೆ ಏನಿದೆಯಲ್ಲ, ನಮ್ಮ ಬ್ರಹ್ಮದೇವರು ಜಿತಂತೆ ಸ್ತೋತ್ರದಲ್ಲಿ ಮಾಡಿದಂತಹ ವಿಡಂಬನೆ, ಆ ವಿಡಂಬನೆ ಹೀಗೆ ಮಾಡಿ ಅಂತ ಈ ರೀತಿಯಾಗಿ ಮಾಡಬೇಕು ಅಂತ ಸ್ವಯಂ ಅನುಷ್ಠಾನ ಮಾಡಿ ತೋರಿಸುವಂಥದ್ದು. ಅದರಲ್ಲಂತೂ ಸುಳ್ಳಿನ ಪ್ರಸಕ್ತಿಯೇ ಇರುವುದಿಲ್ಲ. ಕಾರಣ ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ನಿಶ್ಚಯ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ವಿಘ್ನ ವಿಘಾತಾಯ ಮಂಗಲಮಾಚರತಿ, ಪರಮಾತ್ಮ ವಿಘ್ನಗಳ ಪರಿಹಾರ ಮಾಡಲಿ ಅಂತ ಶ್ರೀಮದಾಚಾರ್ಯರು ಮಂಗಲಾಚರಣವನ್ನು ಮಾಡಿದ್ದಾರೆ. ಶ್ರೀಮದಾಚಾರ್ಯರು ಮಾಡಿದ ಮಂಗಲಾಚರಣದಿಂದ ಏನು ಫಲ? ಅಧ್ಯಯನ ಮಾಡುವಂತಹ ಜನರಿಗೆ ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತವಾಗುತ್ತೆ. ಅಧ್ಯಯನವನ್ನು ಮಾಡ್ತಾರೆ. ಅಧ್ಯಯನ ಮಾಡಿದ್ದರಿಂದ ಮೋಕ್ಷ ಉಂಟಾಗ್ತದೆ. ಸಜ್ಜನರಿಗೆ ಅತ್ಯಂತ ಹಿತಕಾರಿ ಆಚಾರ್ಯರು ಮಾಡಿದ ವಿಡಂಬನೆ. ಹೀಗಾಗಿ ರಾಜರೇನು ಆಯಾಸಾದಿಗಳ ಪರಿಹಾರಕ್ಕಾಗಿ ವಿಡಂಬನವನ್ನು ಮಾಡ್ತಾ ಇದ್ದಾರೆ. ಅದು ಸಜ್ಜನರ ಸಕಲಾಯಾಸಗಳನ್ನು ಕಳೆದು ಮೋಕ್ಷವನ್ನು ನೀಡುತ್ತದೆ. ಆದ್ದರಿಂದ ಅದು ಅತ್ಯಂತ ಹಿತ ಅನ್ನುವುದನ್ನು ಸಹಿತ ತಿಳಿಸಿ ಹೇಳಿ, ಏನು ಪ್ರಸಿದ್ಧವಾದಂತಹ ದಾಸರಾಯರ ವಚನಗಳಿವೆ, ಶ್ವಾನಾನಂದದಿ ಚಲಿಸಿದೆ ಇತ್ಯಾದಿಯಾಗಿ, ಅವು ಯಾವತ್ತೂ ಸಹಿತ ದಾಸರಾಯರ ಹಾಗಿದ್ದರು ಅಂತ ನಾವು ತಿಳಿಯೋದಿಲ್ಲ, ತಿಳಿಯತಕ್ಕದ್ದಲ್ಲ. ಆ ರೀತಿಯ ಪಾಪ ಮಾಡಿದ ವ್ಯಕ್ತಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಅವರು ಹೇಳಿಕೊಡ್ತಾ ಇದ್ದಾರೆ. ಕಾರಣ ಆ ಪಾಪ ಮಾಡಿದ್ದಾಗ ದೇವರ ಮುಂದೆ ಕೈ ಜೋಡಿಸುವ ಪುಣ್ಯವನ್ನು ಸಹಿತ ಕಳೆದುಕೊಂಡು ಬಿಟ್ಟಿರ್ತಾನೆ. ಆ ಪಾಪಗಳಿಂದ ಹೊರಬರಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂತಹವನೂ ಸಹಿತ ಹೇಗೆ ಪ್ರಾರ್ಥನೆ ಮಾಡಿ ಆ ಪಾಪಗಳನ್ನು ಕಳೆದುಕೊಳ್ಳಬೇಕು ಅನ್ನೋದಕ್ಕೆ
ಅವನು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಾವೇ ಹೇಳಿ, ನಾನು ನಾನು ಅಂತ ಹೇಳ್ತಾ, ಶ್ವಾನನಂದದಿ ಚರಿಸಿದೆ ಅಂತ ಹೇಳ್ತಾ, ಹೀಗೆ ಬದುಕಿದೆ ಅಂತ ಹೇಳ್ತಾ ತಮ್ಮನ್ನು ತಾವು ಉಲ್ಲೇಖ ಮಾಡಿಕೊಂಡು ದಾಸರಾಯರು ಹೇಳಿಕೊಡ್ತಾರೆ. ಆ ಕ್ರಮದಲ್ಲಿ ರಾಜರ ಮಾಡಿದ್ದು ಅನ್ನೋದನ್ನು ನಾವು ತಿಳಿಸಿ ಹೇಳಿದ್ದೆವು. ಮತ್ತು ಮದಭಾವಿಯವರು ಬಹಳ ಭ್ರಾಂತರಾಗಿದ್ದರು. ವಿಡಂಬನೆ ಅಂದರೆ ನಾಟಕ ಅಂತ. ಮದಭಾವಿಯವರೇ, ನೀವು ಮಾಡ್ತಿರಲ್ಲ ನಾಟಕ, ಆ ತರಹದ ನಾಟಕವಲ್ಲ ಇದು. ನಾಟಕದಲ್ಲಿಯೂ ಮತ್ತೆ ಎರಡು ವಿಧ. ಒಂದು ನಟನೆ, ಶ್ಲಾಘನೀಯವಾದದ್ದು. ಇನ್ನೊಂದು ಕುತ್ಸಿತವಾದ, ನಿಂದನೀಯವಾದ ನಾಟಕ. ಅವನು ನಾಟಕ ಮಾಡ್ತಾನೆ ಅಂತಾರಲ್ಲ, ಆ ನಾಟಕ ನೀವು ಮಾಡ್ತೀರಲ್ಲ. ವ್ಯಾಖ್ಯಾನಕಾರರಲ್ಲಿ ಗೌರವವಿದೆ ಅಂತ ಹೇಳ್ತೀರಿ, ಆದರೆ ಶ್ರಮಹಾರಗತಯ ಅನ್ನುವ ಕಡೆಯಲ್ಲಿ ಶ್ರೀನಾರಾಯಣಾಚಾರ್ಯರಿಗೆ ನೀವು ಗೌರವವನ್ನು ಕೊಡೋದಿಲ್ಲ. ಶ್ರೀನಾರಾಯಣಾಚಾರ್ಯರದೇ ಮಾತು ಕವಿಕುಲಾಗ್ರಣೇಹಿ, ಅದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಶ್ರೀನಾರಾಯಣಾಚಾರ್ಯರದೇ ಮಾತು ತಪೋ ವಿದ್ಯಾವಿರಕ್ತ್ಯಾದಿ, ಅದು ನಿಮಗೆ ಜ್ಞಾನವೇ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ವ್ಯಾಖ್ಯಾನಕಾರರನ್ನು ನಾವು ಧಿಕ್ಕರಿಸೋದಿಲ್ಲ ಅಂತೀರಿ. ಗಜಗಕ್ಕವರ ವಾಕ್ಯದಲ್ಲಿ ನೀವು ನಿಮ್ಮ ಗುರುಪರಂಪರೆಯವರು ಮಾಡಿರುವುದೇನು? ಶ್ರೀನಾರಾಯಣಾಚಾರ್ಯರ ಸ್ಪಷ್ಟವಾದ ಮಾತನ್ನು ಧಿಕ್ಕರಿಸಿದ್ದೀರಿ. ಅದು ನೀವು ಮಾಡುವಂತಹ ನಾಟಕ ಅಂತ ಅವರಿಗೆ ತೋರಿಸಿ ಕೊಡಲಾಗಿತ್ತು. ಅದಾದ ನಂತರ ಮದಭಾವಿಯವರ ಮತ್ತೊಂದು ಪ್ರತಿಜ್ಞೆ, ಮರ್ತ್ಯಾನುಕೃತಿ ಕಿಮರ್ಥ ಅಂತ ಹೇಳಿಬಿಟ್ಟಿದ್ದಾರೆ. ರುಕ್ಮಿಣೀಶ ವಿಜಯದಲ್ಲಿ ನಾನು ಸಭೆ ಸೇರಿಸ್ತೇನೆ, ಬಂದು ಮಾತನಾಡಲಿ ಅಂತ. ಸಿದ್ಧರಿದ್ದೇವೆ ಯಾವತ್ತಿಗೂ ಸಹಿತ ಮದಭಾವಿಯವರೇ, ಸಭೆಯನ್ನು ಮಾಡಿ ಬರ್ತೇವೆ. ನಿಮ್ಮೆದುರಿಗೆ ತತ್ವವನ್ನು ಸ್ಥಾಪನೆ ಮಾಡುತ್ತೇವೆ. ನಿರ್ಣಯ ಮಾಡುವ ಪ್ರಾಶ್ನಿಕರನ್ನು ಕೂಡಿಸಿ ನಾನು ನೀವು ಇಬ್ಬರೇ ಮಾತನಾಡತಕ್ಕದ್ದು. ಇಬ್ಬರ ಮಾತು ರೆಕಾರ್ಡ್ ಆಗ್ತಾ ಇರಬೇಕು, ಸಮಾಜ ನೋಡ್ತಾ ಇರಬೇಕು ಲೈವ್ ಆಗಿ. ಏರ್ಪಾಟು ಮಾಡಿ ವಾದವನ್ನು ಬರ್ತೇವೆ. ಮದಭಾವಿಯವರು ಮರ್ತ್ಯಾನುಕೃತಿ ಕಿಮರ್ಥ ಅನ್ನೋದನ್ನು ಸಮರ್ಥನೆ ಮಾಡಲಿಕ್ಕೆ ಸಾಧ್ಯವಾ ಇವರಿಗೆ? ಅದನ್ನು ಸಮರ್ಥನೆ ಮಾಡೋವರೆಗೂ ನಾನು ಮಾತನಾಡೋದಿಲ್ಲ ಅಂದರು. ಸಮರ್ಥನೆ ಮಾಡಿದ ಮೇಲೂ ಮಾತಾಡಿಲ್ಲ ಪಾಪ. ಏನವರ ಸಮಸ್ಯೆ? ಶ್ರೀಮದ್ ರುಕ್ಮಿಣೀಶ ವಿಜಯದಲ್ಲಿ ನಮ್ಮ ಶ್ರೀ ಭಾವಿ ಸಮೀರರೇ ಹೇಳ್ತಾರೆ ಮರ್ತ್ಯಾನುಕೃತಿ ಕಿಮರ್ಥ ಅಂತ ಹೇಳಿ. ನಮ್ಮ ಶ್ರೀನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನು ಮಾಡ್ತಾರೆ. ತತ್ವ ವಿಚಾರ ಕಾಲೇ ತತ್ವಸ್ಯೈವ ನಿರೂಪಣೀಯತ್ವೇನ ಮನುಷ್ಯವತೆ ಅನೃತ ಕಥನಸ್ಯ ಅನುಚಿತತ್ವಾತ್ ಅಂತ ವ್ಯಾಖ್ಯಾನ ಮಾಡ್ತಾರೆ. ತತ್ವ ನಿರ್ಣಯ ಮಾಡುವ ಗ್ರಂಥದಲ್ಲಿ ಸುಳ್ಳನ್ನೇ ಹೇಳಬಾರದು. ಅವರಿಗೆ ತೋರಿಸಿಕೊಟ್ಟವು, ಇಲ್ಲಿ ಸುಳ್ಳಿಲ್ಲ, ಇದು ಸರ್ವಥಾ ಸುಳ್ಳಲ್ಲ. ಭಕ್ತರ ಉದ್ಧಾರಕ್ಕಾಗಿ, ಸಜ್ಜನರ ಹಿತಕ್ಕಾಗಿ ರಾಜರು ಭಕ್ತರ ಹಾಗೆ ಅನುಕರಣ ಮಾಡಿ ಹೇಳಿದಂತಹ ಮಾತು ಅನ್ನೋದನ್ನು ತೋರಿಸಿಕೊಟ್ಟಿತ್ತು. ಮತ್ತು ನಮ್ಮ ಶ್ರೀನಾರಾಯಣಾಚಾರ್ಯರು ಎಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ನರಾನುಕಾರಾರ್ಥಮಿದಂ ಹಿ ಸರ್ವಂ ಅನ್ನೋ ಕಡೆಯಲ್ಲಿ ಮಾನುಷ್ಯ ವಿಡಂಬನಾರ್ಥಂ ಅಂತೇಳಿ ವಿಡಂಬನ ಅನ್ನುವ ಶಬ್ದವನ್ನು ಬಳಸ್ತಾರೆ. ಪ್ರತಿಪಕ್ಷೀಯ ಮಾತನ್ನು, ಪೂರ್ವಪಕ್ಷೀಯ ಮಾತನ್ನು ತಿಳಿಸಿ ಹೇಳಬೇಕಾದ್ರೆ, ಅದರ ಅಭಿಪ್ರಾಯವನ್ನು ತಿಳಿಸಿ ಹೇಳಬೇಕಾದ್ರೆ ಪೂರ್ವಪಕ್ಷೀಯ ತಲೆಯಲ್ಲಿ, ಆ ಧ್ರುವಾದಿಯ ತಲೆಯಲ್ಲಿ ಇರೋದೇನು ಮರ್ತ್ಯಾನುಕಾರ ಅನ್ನೋದಕ್ಕೆ. ಭೃಗು ಋಷಿಗಳು ಮರ್ತ್ಯಾನುಕರಣವನ್ನು ಮಾಡಿದರು ಅಂತ ಏನು ಪ್ರತಿವಾದಿ ಹೇಳ್ತಾ ಇದ್ದಾನೆ, ಏನವನ ತಲೆಯಲ್ಲಿದೆ? ಸುಳ್ಳನ್ನು ಹೇಳಿದರು ಅಂತ ಹೇಳಿ ಮನುಷ್ಯವದ ಅನೃತ ಕಥನಸ್ಯ, ಸುಳ್ಳು ಹೇಳುವುದನ್ನು ವಿಡಂಬನೆ ಅಂತ ಪ್ರತಿವಾದಿ ಹೇಳ್ತಾ ಇದ್ದಾನೆ ಅಂತ ಅವನ ಅಭಿಪ್ರಾಯವನ್ನು ತಿಳಿಸಿ ಹೇಳಿ, ಕಲಶ, ತಂಬಿಗೆ, ಚೊಂಬು ಇವುಗಳ ದೃಷ್ಟಾಂತವನ್ನು ಸಹಿತ ಮದಭಾವಿಯವರಿಗೆ ನೀಡಿದ್ದೆವು. ಬಹಳ ಚೆನ್ನಾಗಿ ಅರ್ಥವಾಗಿದೆ ಅದು ಅವರಿಗೆ ಅಂತ ಅಂದುಕೊಂಡಿದ್ದೇನೆ. ಅದಾದ ನಂತರ ಏನು ರಾಜರಲ್ಲಿ ಚಿಂತೆ, ಆಯಾಸ, ಖೇದಗಳಿವೆ ಅನ್ನುವಂತಹ ಮಾತಿಗೆ ರಾಜರ ಪರಮಾದ್ಭುತವಾದ ಮಾತು. ಕ್ವೇದಂ ಮನಿಸ್ಸಾರ ಸಂಸಾರ ನೀಹಾರ ವರ್ಣ ಮಮ ಅನ್ನುವ ಪರಮಾದ್ಭುತವಾದ ಮಾತಿದೆ. ಅದನ್ನು ಉತ್ತರ ಕೊಟ್ಟರೆ ಮದಭಾವಿಯವರು ಪ್ರಶ್ನೆ ಮಾಡಿದ್ದರು, ನೀಹಾರ ಅನ್ನುವ ಶಬ್ದಕ್ಕೆ ದಗ್ಧಪಟ ಅಂತ ಅರ್ಥವಿದೆಯಾ ಅಂತ. ನೀಹಾರ, ದಗ್ಧಪಟ ಎರಡೂ ಕೂಡ ದೃಷ್ಟಾಂತಗಳು. ಯಾವುದಕ್ಕೆ? ರಾಜರಿಗೆ ಸಂಸಾರ ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ, ರಾಜರ ವಿಷಯದಲ್ಲಿ ಸಂಸಾರ ಅಕಾರ್ಯಕಾರಿ ಅನ್ನೋದನ್ನು ತೋರಿಸುವುದಕ್ಕೆ ಎರಡು ದೃಷ್ಟಾಂತ. ಭಗವಂತನ ಮುಖ ಕಾಂತಿಯುಕ್ತವಾಗಿದೆ ಅಂತ ಹೇಳಬೇಕಾದರೆ ಭಗವಂತನ ಮುಖ ಚಂದ್ರನಂತಿದೆ, ಭಗವಂತನ ಮುಖ ಕಮಲದಂತಿದೆ ಅಂತ ಹೇಳ್ತಾರೆ. ಚಂದ್ರ ಶಬ್ದಕ್ಕೆ ಕಮಲ ಅಂತ ಅರ್ಥ ಇಲ್ಲ, ಕಮಲ ಶಬ್ದಕ್ಕೆ ಚಂದ್ರ ಅಂತ ಅರ್ಥವಿಲ್ಲ ಅನ್ನುವುದನ್ನು ಅವರಿಗೆ ತೋರಿಕೊಟ್ಟಿದ್ದೆವು. ಅದೇ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರ ವರ್ಣಂ ಮಮ ಅನ್ನುವ ವಾಕ್ಯಕ್ಕೆ ನೀವು ಹೇಳುವ ಅರ್ಥವಿಲ್ಲ ಅಂತ ನಮಗೆ ಹೇಳ್ತಾ ಪರಮ ನೀಚವಾದ ತಾಮಸೀ ಬುದ್ಧಿಯಿಂದ ಮದಭಾವಿಯವರು ಒಂದು ಮಾತನ್ನು ಹೇಳಿದ್ದರು. ರಾಜರ ದಿವ್ಯವಾದ ಮಹಿಮೆ, ರಾಜರ
ದಿವ್ಯವಾದಂತಹ ಮಹಿಮೆ. ಕ್ರುದ್ಧ ದೈತ್ಯಾ ನಾಪಹರನ್, ನನ್ನ ಪುಣ್ಯಗಳನ್ನು ತ್ವದ್ದತ್ತ ವಿತ್ತ ಪುಣ್ಯಮ್ಮೆ ಸದ್ಯ ಪಾಪೈರಪಾಹರನ್ ಕ್ರುದ್ಧ ದೈತ್ಯ ನ ದೈತ್ಯಾರೇ ತದ್ವಿಕ್ರಾಂತೈರಲಂತವ ಅಂತ ನಮ್ಮ ರಾಜರೇ ಹೇಳಿದ್ದರೆ, ಭಗವಂತ ನನಗೆ ನೀಡಿದಂತಹ ಪುಣ್ಯವನ್ನು ದೈತ್ಯರಿಗೆ ಅಪಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ದೈತ್ಯರು ನಮ್ಮಿಂದ ಪಾಪ ಮಾಡಿಸಲಿಕ್ಕೆ ಸಾಧ್ಯವಿಲ್ಲ, ನಾವು ಪಾಪಾವಿದ್ಧರು ದೈತ್ಯ ಪೂಗಾವಿದ್ಧರು ಅನ್ನುವ ಮಾತನ್ನು ರಾಜರು ಹೇಳ್ತಾ ಇದ್ದಾರೆ. ರಾಜರ ಪುಣ್ಯ ಅಪಹಾರ ಮಾಡ್ತಾರೆ ಅಂತ ಹೇಳಿ ಪರಮ ತಾಮಸಿ ಬುದ್ಧಿಯಿಂದ ಅಲ್ಲಿ ನ ಶಬ್ದವನ್ನೇ ಬಿಟ್ಟು ಅಪವ್ಯಾಖ್ಯಾನವನ್ನು ಮಾಡಿದ್ದರು. ಅವರ ತಾಮಸಿ ಬುದ್ಧಿ ಎಷ್ಟು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಳ್ಳಲಾಯಿತು. ಅದಾದ ನಂತರ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನ ಭಾರತೀ ಕೃಪಯ ಅಂತ ಹೇಳಿದ್ದಾರೆ. ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಅದಕ್ಕಾಗಿ ರಾಜರು ರುಜುಗಳಲ್ಲ ಅಂತ ಮದಭಾವಿಯವರು ಪ್ರಲಾಪವನ್ನು ಮಾಡಿದ್ದರು. ಭಾರತೀ ಕೃಪಯ ಅಸ್ಯ ಗ್ರಂಥಸ್ಯ ಕೃತತ್ವಾತ್ ಗ್ರಂಥಾಭಿಮಾನಿನ್ಯಾ ತಯೈವ, ಅಲ್ಲಿ ಭಾರತೀ ದೇವಿಯರನ್ನು ಗ್ರಂಥಾಭಿಮಾನಿನಿಯರು ಅಂತ ರಾಜರ ಗ್ರಂಥಗಳಿಗೆ ಭಾರತೀ ದೇವಿಯರು ಅಭಿಮಾನಿನಿ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನಿತ್ವವನ್ನು ಕೊಡಬೇಕಾದರೆ ಉತ್ತಮರೇ ಕೊಡಬೇಕು ಅನ್ನುವ ಮಾತನ್ನು ತಿಳಿಸಿ ಹೇಳಿ, ಮನುಷ್ಯರ ಮಾತುಗಳಿಗೆ ಭಾರತೀ ದೇವಿಯರು ಅಭಿಮಾನಿನಿಯರಾಗಲಿಕ್ಕೆ ಸಾಧ್ಯವಿಲ್ಲ, ಭಗವದ್ವಿಷಯಕವಾದ ವಚನಗಳಿಗೆ ಮಾತ್ರ ಅವರು ಅಭಿಮಾನಿನಿಯರಾಗ್ತಾರೆ. ಯುಕ್ತಿ ಮಲ್ಲಿಕೆಯನ್ನು ನಿರ್ಮಾಣ ಮಾಡಿದಂತಹ ಯುಕ್ತಿ ಮಲ್ಲಿಕೆಯ ಒಡೆಯರಾದ ರಾಜರು ಮಾತ್ರ ಅದರ ಅಭಿಮಾನಿತ್ವವನ್ನು ನೀಡಲಿಕ್ಕೆ ಸಾಧ್ಯ ಅನ್ನುವುದನ್ನು ತೋರಿಸಿಕೊಟ್ಟದ್ದಾಗಿತ್ತು. ಶ್ರೀಮದಿಂದ್ರಾವತಾರಿಗಳಾದಂತಹ ನಮ್ಮ ಶ್ರೀಮಟ್ಟಿಕಾಕೃತ್ಪಾದರೂ ಸಹಿತ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇಚ, ತಾಯಿ ಭಾರತೀ ದೇವಿಯರು ನನ್ನ ಮಾತು ಮನಸ್ಸುಗಳಲ್ಲಿ ಸನ್ನಿಧಾನವನ್ನಿಡಲಿ ಅಂತ ಸನ್ನಿಧಾನದ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅನ್ನುವುದನ್ನು ಸಹಿತ ಅವರಿಗೆ ತೋರಿಸಿಕೊಡಲಾಗಿತ್ತು. ಭಾರತೀ ಕೃಪಯ ಅಸ್ಯ ಗ್ರಂಥಸ್ಯ ರಚಿತತ್ವಾತ್ ಅಂತ ಹೇಳಿ ವಿವಾದಕ್ಕೆ ಕಾರಣವಾಗಿದೆ. ಉತ್ತರ ಗ್ರಂಥಾಭಿಮಾನಿನಿ ಭಾರತೀ ಚ. ಹೇಗೆ ಗಂಗಾದೇವಿಯವರು ಕಾಮಿನಿಯ ಹಾಗೆ ಕಂಡರೂ ಬಲತೊಡೆಯ ಮೇಲೆ ಕುಳಿತದ್ದಕ್ಕಾಗಿ ಅವರಲ್ಲಿ ಕಾಮವಿಲ್ಲ ಅಂತ ಆಚಾರ್ಯರು ನಿರ್ಣಯ ಮಾಡಿ ಅದನ್ನು ವಿಡಂಬನ ಅಂತ ಕರೆದರೋ, ಹಾಗೆ ಭಾರತೀ ದೇವಿಯರನ್ನು ಗ್ರಂಥಾಭಿಮಾನಿನಿ ಅಂತ ಶ್ರೀ ಸುರೋತ್ತಮ ತೀರ್ಥ ಗುರುರಾಜರು ಕರೆದದ್ದರಿಂದಲೇನೇ ಭಾರತೀ ಕೃಪಯ ಅಂತನ್ನೋದು ವಿಡಂಬನೆ. ಹೇಗೆ ಭಗವಂತ ಬ್ರಾಹ್ಮಣರಿಂದ ನನಗೆ ಶ್ರೀವತ್ಸತ್ವ ಬಂತು ಅಂತ ಹೇಳ್ತಾನೆಯೋ, ಹಾಗೆ ಅದೇ ಪಂಕ್ತಿಯಲ್ಲಿ ನಡೆಯುವಂತಹ ನಮ್ಮ ಭಾವಿಸಮೀರ ಶ್ರೀಮದ್ ವಾದಿರಾಜ ತೀರ್ಥಗುರು ಸಾರ್ವಭೌಮರು ಭಾರತೀಯ ಕೃಪೆಯಿಂದ ರಚನೆ ಮಾಡಿದ್ದೇನೆ ಅನ್ನುವ ಮಾತನ್ನು ಇತರೆಡೆಯಲ್ಲಿ ಹೇಳಿದ್ದಾರೆ ಇತ್ಯಾದಿ ಮಾತುಗಳನ್ನು ತೋರಿಸಿಕೊಟ್ಟಿತ್ತು. ಇಷ್ಟೆಲ್ಲ ಪ್ರಶ್ನೆಗಳ ಸುರಿಮಳೆಯನ್ನು ಮದಭಾವಿಯವರ ಮೇಲೆ ಮಾಡಲಾಗಿದೆ. ಮದಭಾವಿಯವರು ಉತ್ತರವಿಲ್ಲದೆ ಕುಳಿತುಕೊಂಡಿದ್ದಾರೆ. ಕೇವಲ ಪ್ರಧಾನ ಪ್ರಶ್ನೆಗಳಲ್ಲ, ಯಾವ ಅವರ ಕ್ಷುಲ್ಲಕ ಪ್ರಶ್ನೆಗಳಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ವಿಶೇಷ ಸಿದ್ಧಾಂತಗಳನ್ನು ನಾವು ತಿಳಿಯಬಹುದು. ಅಂಥ ಕ್ಷುಲ್ಲಕ ಪ್ರಶ್ನೆಗಳಿಗೂ ಸಹಿತ ಉತ್ತರವನ್ನು ನೀಡಿದ್ದೇವೆ. ರುಜುತ್ವ ಇದು ದಿಗ್ದಿಗಂತ ವ್ಯಾಪಿಯ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದರು. ಬೆರಳೆಣಿಕೆಯ ಮಂದಿ ಮಾತ್ರ ತಿಳಿದಿದ್ದಾರೆ, ಅಂದಮೇಲೆ ಅದು ದಿಗ್ದಿಗಂತ ವ್ಯಾಪಿ ಹೇಗೆ ಅಂತ. ತಿಳಿದವರು ತಿಳಿದರೆ ಅದು ತ್ರಿಲೋಕ ವ್ಯಾಪ್ತವಾದ ಹಾಗೆ ಅನ್ನೋದು ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಅನ್ನೋದನ್ನು ಏನು ಆ ಬಾಲಿಶ ಪದ್ಮತೀರ್ಥನಿಗೆ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಉತ್ತರ ನೀಡಿದ್ದರೋ ಅದೇ ಉತ್ತರವನ್ನು ಮದಭಾವಿಯವರಿಗೆ ನೀಡಲಾಗಿತ್ತು. ತ್ರಿಲೋಕದಲ್ಲಿ ಯಾಕೆ ಹುಡುಕ್ತಿಯಪ್ಪ, ನಿನ್ನಲ್ಲೇ ವ್ಯಾಪ್ತವಾಗಿದೆ ನೋಡು ಅಂತ ನಮ್ಮ ಶ್ರೀಮದ್ ಆಚಾರ್ಯರ ಆ ಪದ್ಮತೀರ್ಥನಿಗೆ ಹೇಳಿದ್ದರು. ಹಾಗೆ ಮದಭಾವಿಯವರಲ್ಲಿ ಆಖ್ಯಾನದ ವಿಷಯ, ಮದಭಾವಿಯವರ ಗುರುಗಳಲ್ಲಿ, ಮದಭಾವಿಯವರ ಏನು ಗುರುಪರಂಪರೆಯವರು ಮುದ್ರಣ ಮಾಡಿರತಕ್ಕಂತಹ ಪುಸ್ತಕಗಳಲ್ಲಿ ಆ ರುಜುತ್ವದ ವಿಷಯ ವ್ಯಾಪ್ತವಾಗಿರೋದನ್ನು ಅವರಿಗೆ ತೋರಿಕೊಡಲಾಗಿತ್ತು. ಮತ್ತು ಜಗದ್ಗುರುಗಳಾದ ಸತ್ಯಾತ್ಮನು ಅಂತ ಅವರು ಕರೆದುಕೊಳ್ತಾರೆ. ಅಲ್ಲಿ ಏನು ಅರ್ಥ ಹೇಳಿಕೊಡ್ತಿರಲ್ಲ ಅದೇ ರೀತಿಯಾಗಿ ಇಲ್ಲಿ ಅರ್ಥವನ್ನು ತಿಳಿಯತಕ್ಕದ್ದು. ಯಾವುದೋ ಒಂದು ಜಗತ್ತಿಗೆ ಅವರು ಗುರುಗಳು ಅಂತ ಹೇಳ್ಕೊಳ್ಬೇಕು, ಯಾವುದೋ ಬ್ರಹ್ಮಸೂತ್ರ ಇದ್ದ ಹಾಗೆ ಇಲ್ಲಿ ತಿಳಿಯಬೇಕಾದವರಿಗೆ ತಿಳಿದರೆ ಅದು ತ್ರಿಲೋಕ ವ್ಯಾಪ್ತವಾದ ಹಾಗೆ ಅನ್ನುವ ಉತ್ತರವನ್ನು ಸಹಿತ ತಿಳಿಸಿತ್ತು. ದಿಗ್ದಿಗಂತ ವ್ಯಾಪಿ ತತ್ವವಾದರೆ ಅದು ರಹಸ್ಯ ತತ್ವ ಹೇಗೆ? ರಹಸ್ಯ ತತ್ವ ಅಂತಿದ್ರೆ ಅದನ್ನು ಪ್ರಚಾರ ಯಾಕೆ ಮಾಡಬೇಕಾಗಿತ್ತು ಅಂತ ಮತ್ತೊಂದು ಪ್ರಶ್ನೆಯನ್ನು ಮಾಡಿದ್ದರು. ದಿಗ್ದಿಗಂತ ವ್ಯಾಪಿ ಅನ್ನೋದಕ್ಕೇನು ಯಥಾಶ್ರುತ ಅರ್ಥವಿದೆ. ಆ ಅರ್ಥ ನಮ್ಮ ಶ್ರೀಮದ್ ಭಗವದ್ಗೀತೆಯಲ್ಲೇ ಕೂಡ್ತದೆ. ಅಂತಹ ಶ್ರೀಮದ್ ಭಗವದ್ಗೀತೆಯನ್ನು ಇತಿ ಗುಹ್ಯತಮಂ ಶಾಸ್ತ್ರವಿದ ಮುಕ್ತಂ ಮಯಾನಘ ಅಂತ ಸ್ವಾಮಿ ಕರೆದಿದ್ದಾನೆ. ಒಂದು ಬಾರಿಯಲ್ಲ, ಅನೇಕ ಬಾರಿ ಸ್ವಾಮಿ ಕರೆದಿದ್ದಾನೆ ಇತ್ಯಾದಿಯಾಗಿ ಅವರಿಗೆ ಅದನ್ನು ತೋರಿಸಿಕೊಟ್ಟಿತ್ತು. ಅದಾದ ಬಳಿಕ
ರಾಜರ ಋಜುತ್ವವನ್ನು ಒಪ್ಪದೇ ಇದ್ದರೆ ತಮಸ್ಸಾಗ್ತದಾ? ಇದು ಸರಿಯಾ ಅಂತ ಪ್ರಶ್ನೆಯನ್ನು ಮಾಡಿದ್ದರು. ಮಧ್ವಶಾಸ್ತ್ರ ಜ್ಞಾನ ವಿಹೀನರಾಗಿ ಉತ್ತರವನ್ನು ನೀಡಿದ್ದೆವು. ಮಧುಭಾವಿಯವರೇ, ನೀವು ಕೇವಲ ಋಜುತ್ವವನ್ನು ಒಪ್ಪದವರು ಅಲ್ಲ, ಋಜುತ್ವವನ್ನು ವಿರೋಧ ಮಾಡುವವರು. ನೀವು ರಾಜರ ದ್ವೇಷವನ್ನು ಮಾಡುವವರು. ಯಾವುದೇ ವಸ್ತುವಾಗಲಿ, ಯತ್ಕಿಂಚಿದ ಅನ್ಯಥಾ ಸಂಸ್ಥಂ ಅನ್ಯಥಾ ಪ್ರತಿಪದ್ಯತೆ, ಯಾವುದೇ ಒಂದು ವಸ್ತು ಅದನ್ನು ತಪ್ಪಾಗಿ ತಿಳಿದರೆ ಅದು ದೋಷ ಉಂಟಾಗತ್ತೆ. ಅಂಥದ್ದರಲ್ಲಿ ಸರ್ವೋತ್ತಮನಾದ ಭಗವಂತ ಲಕ್ಷ್ಮೀದೇವಿಯರ ನಂತರದ ಕಕ್ಷೆಯಲ್ಲಿರುವ ರುಜುದೇವತೆಗಳನ್ನು ತಪ್ಪಾಗಿ ತಿಳಿದರೆ, ದ್ವೇಷ ಮಾಡಿದರೆ ನಿಶ್ಚಿತವಾಗಿ ತಮಸ್ಸಾಗ್ತದೆ ಅನ್ನುವ ಉತ್ತರವನ್ನು ಸಹಿತ ನೀಡಲಾಗಿತ್ತು. ಮತ್ತು ಶ್ರೀ ವಿಜಯಪ್ರಭುಗಳು ನಮ್ಮ ಶ್ರೀಮದ್ಭಾವಿ ಸಮೀರರು ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಕೊಟ್ಟ ಅಂಧಂತಮಸ್ಸಿನ ನೇರ ಉತ್ತರವನ್ನು ಮದಭಾವಿಯವರಿಗೆ ನೀಡಲಾಗಿದೆ. ಅದಾದ ಬಳಿಕ ಪ್ರವಚನ, ವಾದ ಇದರ ಕುರಿತು ವಿವಾದವನ್ನು ಮಾಡಿದ್ದರು ಮದಭಾವಿಯವರು. ದಾರುಣ ಪ್ರವಚನ ಪ್ರಣಾದ ಅಂತ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾದ ಅದು ಪ್ರವಚನ ಅನ್ನುವುದನ್ನು ತೋರಿಸಿಕೊಡಲಾಗಿತ್ತು. ಮತ್ತು ಆದರ ಮುತ್ಪಾದೆಯನ್ನು ವ್ಯಾಖ್ಯಾತಿ, ಯಾವುದೇ ತತ್ವವನ್ನು ಹೇಳಬೇಕಾದರೂ ಸಜ್ಜನರಿಗೆ ಅದರಲ್ಲಿ ಆದರ ಬರುವ ಹಾಗೆ ಹೇಳಬೇಕು, ಭಗವತ್ ತತ್ವಗಳಲ್ಲಿ ಆದರ ಬರುವಂತೆ ಹೇಳಬೇಕು, ಅರ್ಥವಾಗುವಂತೆ ಹೇಳಬೇಕು ಇತ್ಯಾದಿ ನಮ್ಮ ಶ್ರೀಮಟ್ಟಿಕಾಕೃತ್ಪಾದರ ವಚನವನ್ನು ನೀಡಿ ಆ ಪ್ರಶ್ನೆಗೆ ಉತ್ತರವನ್ನು ನೀಡಲಾಗಿತ್ತು. ಇದೆಲ್ಲದರ ಜೊತೆಯಲ್ಲಿ ಮದಭಾವಿಯವರ ಮತ್ತೊಂದು ಪರಮಾದ್ಭುತ ಪ್ರಶ್ನೆ ಇತ್ತು. ಪುರಾಣಗಳ ವಚನಗಳನ್ನೆಲ್ಲ ಕೊಡ್ತಕ್ಕದ್ದಲ್ಲ, ವಿಜಯಪ್ರಭುಗಳ ವಚನ ಎಲ್ಲ ಕೊಡೋದಲ್ಲ, ಕೇವಲ ಶ್ರೀಮದಾಚಾರ್ಯರ ವಾಕ್ಯ ಕೊಡಿ ನೀವು. ಪ್ರತಿ ಪ್ರಶ್ನೆಯನ್ನು ಮಾಡಿದ್ದೇವೆ ನಾವು ಅವರಿಗೆ. ಪುರಾಣ ಬೇಡ ಅಲ್ವಾ ನಿಮಗೆ? ತಿರುಪತಿಯಲ್ಲಿ ಶ್ರೀ ವೆಂಕಟೇಶ ದೇವರಿದ್ದಾರೆ, ಶ್ರೀಮದಾಚಾರ್ಯರ ವಾಕ್ಯ ಕೊಡಿ. ವೆಂಕಟೇಶ ಶಬ್ದವೇ ಬೇಕು ನಮಗೆ, ರುಜು ಶಬ್ದ ಹುಡುಕ್ತಾ ಇರ್ತೀರಲ್ಲ ನೀವು, ಹಾಗೆ ವೆಂಕಟೇಶ ಶಬ್ದವೇ ಬೇಕು. ರಾಜರು ರುಜುಗಳಲ್ಲ ಅಂತ ಹೇಳಿ ಯಾವ ವ್ಯಾಖ್ಯಾನಕಾರರೂ ಹೇಳಿಲ್ಲ. ಇವರು ಹೇಳೋದೇನು, ರುಜುತ್ವ ಬಾಧಕ ಧರ್ಮವಿದೆ, ಅದಕ್ಕಾಗಿ ರುಜುಗಳಲ್ಲ ಅಂತಾರೆ. ಇವರು ಹೇಳಬೇಕಾದ್ರೆ ಮಾತ್ರ ಧರ್ಮ ಪುರಸ್ಸರವಾಗಿ ಹೋಗ್ತಾರೆ. ಆದರೆ ನಮಗೆ ಪ್ರಶ್ನೆ ಮಾಡಬೇಕಾದ್ರೆ ಅಲ್ಲಿ ರುಜು ಅನ್ನೋ ಶಬ್ದವಿದೆಯಾ ಅಂತ ಕೇಳ್ತಾರೆ. ಹಾಗೆ ಅವರಿಗೆ ಅವರದೇ ನ್ಯಾಯದಿಂದ ಪ್ರಶ್ನೆ. ವೆಂಕಟೇಶ ಶಬ್ದವನ್ನು ಆಡಿ ಶ್ರೀಮದಾಚಾರ್ಯರು ತಿರುಪತಿಯಲ್ಲಿ ವೆಂಕಟೇಶ ದೇವರಿದ್ದಾರೆ ತೋರಿಸಿಕೊಡಿ ಅಂತ ಕೇಳಿದ್ದೇವೆ. ಅದನ್ನು ತೋರಿಸಿಕೊಟ್ಟ ಬಳಿಕವೇ ವೆಂಕಟೇಶ ದೇವರ ಪೂಜೆ ಮಾಡಿ ಅಂತ ಹೇಳಿದ್ದೇವೆ. ಅದನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಜಗತ್ತು ನಿರ್ಧಾರ ಮಾಡಲಿ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. ಮದಭಾವಿಯವರ ಇನ್ನೊಂದಷ್ಟು ಪ್ರಶ್ನೆಗಳು ಉಳ್ಕೊಂಡಿವೆ. ಒಂದು, ನಮ್ಮ ಶ್ರೀ ವಿಜಯಪ್ರಭುಗಳ ಏನು ಪರಮ ಮಂಗಲವಾದ ಸುಳಾದಿಯನ್ನು ಪ್ರಕ್ಷಿಪ್ತ ಅಂತ ಕರೆದಿದ್ದಾರೆ, ಅದಕ್ಕೆ ಉತ್ತರ ನೀಡಬೇಕಾಗಿದೆ. ಅದಲ್ಲದೆ ರುದ್ರಾದ್ಯ ಏವ ಅಧಿಕಾರಿಣಃ ಅಸ್ಮಾಕಂ ಏತಾವತಿ ಶಕ್ತಿ ಅಂತ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ಮತ್ತೊಂದು ವಚನವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಸ್ಮದೀಯ ಮನೋದೋಷಾತ್ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಭವಪ್ರಕಾಶಿಕೆಯ ವಚನವನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತು ರಾಜರ ವ್ಯಾಖ್ಯಾನದ ವಿಷಯ ಇವುಗಳು ಉಳ್ಕೊಂಡಿವೆ. ಈ ಪ್ರಶ್ನೆಗಳಿಗೆ ಉತ್ತರ ನೀಡುವ ಕ್ರಮ ಬೇರೆ ಇದೆ. ಆದ್ದರಿಂದ ಮತ್ತು ಅದಕ್ಕಿಂತ ಮುಂಚೆ ತಿಳಿಯಬೇಕಾದ ಕೆಲವು ತತ್ವಗಳಿರುವುದರಿಂದ ಅದನ್ನು ತಿಳಿಸಿ ಆ ವಿಷಯವನ್ನು ನಾನು ಕೈಗೆತ್ತಿಕೊಳ್ತೇನೆ. ಮದಭಾವಿಯವರೇ, ಇಷ್ಟೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿದೆ. ವಾದರಂಗ ಅಂದರೆ ಬರೀ ಬಂದ ನಿಂದೆ ಮಾಡೋದಲ್ಲ. ವಾದರಂಗ ಅಂದರೆ ಬರುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದೆ, ಅಡಗಿಕೊಳ್ಳೋದಲ್ಲ. ಬಹಳ ದೊಡ್ಡ ತಪ್ಪು ಮಾಡಿದ್ದೀರಿ. ಸಮಾಜಕ್ಕೆ ದಾರಿ ತಪ್ಪಿಸ್ತಾರೆ, ಹಾಗೆ ಮಾಡ್ತಾರೆ, ಅಪವ್ಯಾಖ್ಯಾನ ಮಾಡ್ತಾರೆ ಇತ್ಯಾದಿ ಹೇಳಿದ್ರಲ್ಲ. ನ ಶಬ್ದವನ್ನು ತೊರೆದು ರಾಜರ ಪುಣ್ಯ ನಾಶವಾಗ್ತದೆ ಅನ್ನುವ ಪರಮ ಕುತ್ಸಿತವಾದ ಅಪವ್ಯಾಖ್ಯಾನವನ್ನು ಸಮಾಜದ ಮುಂದಿಟ್ಟಿದ್ದೀರಿ. ಸಮರ್ಥನೆ ಮಾಡಿಕೊಳ್ಳಿ. ನೀಹಾರ ಶಬ್ದದ ಪ್ರಶ್ನೆ ಸಮರ್ಥನೆ ಮಾಡಿಕೊಳ್ಳಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯಾಗ್ನಿಗಳು ಸ್ಪರ್ಶ ಮಾಡಿ. ರಾಜರ ರುಜುತ್ವದ ವಿರೋಧದ ಏನು ದುರ್ವಾದವಿದೆ, ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದ್ದು, ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು. ಹೀಗಾಗಿ ನೀವು ಮಾಡಿರುವ ಆಕ್ಷೇಪಗಳೆಲ್ಲವೂ ಸುಟ್ಟು ಭಸ್ಮವಾಗಿವೆ. ಆಚಾರ್ಯರ, ಮಹಾನುಭಾವರ, ಶ್ರೀಮಠ್ ಟೀಕಾಕೃತ್ಪಾದರ,
ಶ್ರೀಮದ್ಭಾವಿ ಸಮೀರರ ಅವರ ಶಿಷ್ಯರಾದ ಶ್ರೀ ಸುರೋತ್ತಮ ತೀರ್ಥ ಗುರುರಾಜರ, ಶ್ರೀಮನ್ನಾರಾಯಣಾಚಾರ್ಯರ, ದಾಸರಾಯರ ಇವರೆಲ್ಲರ ವಚನಗಳಲ್ಲಿ, ಆಚಾರ್ಯರ ಸಿದ್ಧಾಂತದ ಯುಕ್ತಿಯ ಅಗ್ನಿಗಳಲ್ಲಿ, ನಿರ್ಣಯಾಗ್ನಿಗಳಲ್ಲಿ ನಿಮ್ಮ ದುರ್ವಾದ ಭಸ್ಮವಾಗಿದೆ ಅಂತ ಹೇಳ್ತಾ, ಮಧುಭಾವಿಯವರೇ ಒಂದು ಮಾತನ್ನು, ಮೆಚ್ಚುಗೆಯ ಮಾತನ್ನು ಹೇಳಲೇಬೇಕು, ಮನಃಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ನಿಮ್ಮ ಗುರುಗಳಿಗೆ 106 ಜನ ಶಿಷ್ಯರು, 158 ಅಂತೇನೋ ಲೆಕ್ಕವನ್ನು ಸಹಿತ ಕೊಟ್ಟಿದ್ದಾರೆ. ನಿಮ್ಮ ಗುರುಗಳ ಮೇಲೆ ಆಕ್ಷೇಪ ಬಂದರೆ ಧ್ವನಿ ಎತ್ತಿದಿರಲ್ಲ, ಫೇಕ್ ಐಡಿಯಲ್ಲಿ ಮಾತನಾಡದೆ ನೇರವಾಗಿ ಎದುರಿಗೆ ಬಂದು ಉತ್ತರ ಕೊಟ್ಟರಲ್ಲ, ಶ್ಲಾಘನೀಯ, ನಿಜವಾಗಿಯೂ ಶ್ಲಾಘನೀಯ. कौरवों की भीड़ हो या पांडवों की नीड हो, जो लड़ सका है वही महान है. ವಾದರಂಗದಲ್ಲಿ ಮಾತನಾಡಲಿಕ್ಕೆ ಮುಂದೆ ಬರೋದಿದೆಯಲ್ಲ, ಆ ಧೈರ್ಯ ನಿಮ್ಮಲ್ಲಿದೆ. ಗುರುಭಕ್ತಿ ಇದೆ, ಮತ್ತೊಂದಿದೆ ಅಂತ ಬರೀ ಮಾತನಾಡುವುದಲ್ಲ, ನನ್ನ ಗುರುಗಳ ಮಾತನ್ನು ನಾನು ಉಳಿಸಿಕೊಳ್ತೇನೆ ಅಂತ ಗುರುಗಳ ಮೇಲೆ ಆಕ್ಷೇಪ ಬಂದಾಗ ವಾದರಂಗಕ್ಕೆ ಬಂದ್ರಲ್ಲ, ಶ್ಲಾಘನೀಯ. ನಿಮ್ಮ ಪರಾಜಯಕ್ಕೆ ಕಾರಣ ನಿಮ್ಮ ಗುರುಗಳ ದುರ್ವಾದ, ನೀವು ಹಿಡಿದಂತಹ ದುರ್ವಾದ. ರುಜುತ್ವ ವಿರೋಧದ ದುರ್ವಾದವನ್ನು ಯಾರೇ ಬಂದು ಸಮರ್ಥನೆ ಮಾಡಲಿಕ್ಕೆ ಬಂದರು, ಮಹಾಮೇಧಾವಿಗಳು ಯಾರೇ ಬಂದು ಸಮರ್ಥನೆ ಮಾಡಲಿ, ಪರಾಜಯ ಕಟ್ಟಿಟ್ಟ ಬುದ್ಧಿ. ಯಾಕೆ? ರಾಜರ ರುಜುತ್ವ ಶ್ರೀಮದಾಚಾರ್ಯರ ಸಿದ್ಧಾಂತವದು, ಪರಮಮಂಗಲ ಸಿದ್ಧಾಂತ. ನಿಮ್ಮ ಅಧ್ಯಯನದ ಕೊರತೆಯನ್ನು ತೋರಿಸಿಕೊಡಬೇಕಾಯಿತು. ಕಾರಣ, ರಾಜರ ಮೇಲೆ ಸಣ್ಣ ಪುಟ್ಟ ಆಕ್ಷೇಪ ಅಲ್ಲ ನೀವು ಮಾಡೋದು, ರಾಜರಲ್ಲಿ ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳಿದ್ದೀರಿ. ಆಯಾಸ, ಚಿಂತಾ, ಮನಸ್ತಾಪ, ಸ್ತೋತುಂ ಕಥಂ ಶಕ್ತಿರ್ ಭವಿಷ್ಯತಿ ಇವೆಲ್ಲ ರಾಜರ ಮೇಲೆ ಆಪಾದನೆ ಮಾಡಿದ್ದೀರಿ. ಅದು ನಿಮಗೆ ತಿರುಗಿ ದೊರೆಯಿತು. ರಾಜರಿಗೇನು ಕೊಟ್ಟರೋ ಅದು ನಿಮಗೆ ಸಿಕ್ತು. ಆದರೆ ನಿಮ್ಮ ಗುರುಗಳ ಮೇಲೆ ಬಂದ ಕಲಂಕವನ್ನು ಪರಿಹರಿಸಬೇಕು ಅಂತ ಪ್ರಯತ್ನವಾದರೂ ಪಟ್ಟರಲ್ಲ, ಅದು ಶ್ಲಾಘನೀಯ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾ, ಈಗ ನಿಮ್ಮ ಮುಂದೆ ಎಷ್ಟು ಪ್ರಶ್ನೆಗಳು ನಿಂತಿವೆ. ನಾವು ನೀಡಿದ ಉತ್ತರಗಳೆಲ್ಲ ನಿಮಗೆ ಪ್ರಶ್ನೆಗಳೇ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನವಾದರೂ ಪಡಲಿಕ್ಕೆ ಸಾಧ್ಯವ ಯೋಚನೆ ಮಾಡಿ. ನೀವು ಮರುಪ್ರಶ್ನೆ ಮಾಡಿದರೆ ಆ ಸಕಲ ಕುತ್ಸಿತ ಆಕ್ಷೇಪಗಳನ್ನು ಇದೇ ರೀತಿಯಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ಆಶ್ರಯಿಸಿ ಆಚಾರ್ಯರ ನಿರ್ಣಯಾಗ್ನಿಗಳಲ್ಲಿ ಸುಟ್ಟು ಭಸ್ಮ ಮಾಡಿಕೊಡುತ್ತೇವೆ ಅಂತ ಹೇಳ್ತಾ, ಈ ಪರಮ ಪವಿತ್ರವಾದಂತಹ ಕಾರ್ಯವನ್ನು ರಾಜರ ನಿಂತು ಮಾಡಿಸಿದ್ದಾರೆ. ಅವರದೇ ವಾಕ್ಯ, ಅವರದೇ ನುಡಿ, ಅವರ ಅನುಗ್ರಹ, ಅವರೇ ಸೇವೆಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾ, ಸಕಲ ಗುರುದೇವತೆಗಳಿಗೆ ಸರ್ವದಾ ರಕ್ಷಕರಾದಂತಹ ಕರುಣಾ ಸಮುದ್ರರಾದ ಭಾವಿರುದ್ರರಾದಂತಹ ಶ್ರೀಭೂತರಾಚಾರ್ಯರಿಗೆ, ಭಾವಿ ಮಧ್ವರಾದಂತಹ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಭಾವಿ ಬ್ರಹ್ಮರಾದ ಸರ್ವ ದುರ್ಮತ ಖಂಡನಾಚಾರ್ಯರಾದ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸರ್ವಸ್ರಷ್ಟಾರರಾದಂತಹ ಸರಸ್ವತೀಪತಿ ಶ್ರೀ ಚತುರ್ಮುಖ ಬ್ರಹ್ಮದೇವರಿಗೆ, ಅವರೆಲ್ಲರ ಹೃದಯ ಸಿಂಹಾಸನಾಧೀಶ್ವರನಾದ ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀಮನ್ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಸಕಲ ಅಜ್ಞಾನ ಮತಧ್ವಂತ ದಿವಾಕರನಾದ ಶ್ರೀಮದುಗ್ರ ನರಸಿಂಹನಿಗೆ, ಅನಂತ ಗುಣ ಪರಿಪೂರ್ಣನಾದ ಸರ್ವದೋಷ ದೂರನಾದ ಸ್ವತಂತ್ರನಾದ ಕರುಣಾ ಸಿಂಧು ಆನಂದ ತೀರ್ಥ ಬಂಧು ಶ್ರೀಮನ್ನಾರಾಯಣನಿಗೆ ಸಮರ್ಪಣೆ ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.